ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದು ವಿಶೇಷವಾಗಿ ಪ್ರಥಮ PUCಗೆ ಸಂಬಂಧಪಟ್ಟಂತೆ ನಾವು ಅಧ್ಯಾಯ 7 ಕಾರ್ಯಾಂಗ ದಿ ಎಕ್ಸಿಕ್ಯೂಟಿವ್ ಅಂತ ಈ ಒಂದು ಪಾಠ ಇದೆ. ಈ ಒಂದು ಅಧ್ಯಾಯದಲ್ಲಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಕಾರ್ಯಾಂಗದ ಎರಡನೇ ಒಂದು ಅತಿ ಪ್ರಮುಖವಾದ ಒಂದು ಹುದ್ದೆ, ಅದು ಉಪರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಕಾರ್ಯಾಂಗದ ಅತಿ ಪ್ರಮುಖವಾದಂಥ ಹುದ್ದೆ, ಭಾರತದಲ್ಲಿ ಕಾರ್ಯಾಂಗ ಅಂತಂದಾಗ ಅಥವಾ ಭಾರತ ಸರ್ಕಾರ ಅಂತಂದಾಗ ಬಹಳ ಮುಖ್ಯವಾಗಿ ನಮಗೆ ಹೆಸರು ನೆನಪಾಗುವಂಥ ಒಂದು ಹೆಸರು ಯಾವುದು ಅಂತಂದರೆ ಅದು ಭಾರತದ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈ ಒಂದು ಹುದ್ದೆಯ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಧಾನಮಂತ್ರಿಯವರ ನೇಮಕ ಹೇಗಾಗುತ್ತೆ, ಹಾಗೆ ಅವರ ಆ ಒಂದು ವೇತನ ಮತ್ತು ಒಂದು ಅಧಿಕಾರಾವಧಿ ಏನಿರುತ್ತೆ, ಮತ್ತು ಅವರ ಅಧಿಕಾರ ಮತ್ತು ಕಾರ್ಯಗಳು, ಹಾಗೆ ಅವರ ಸ್ಥಾನಮಾನ ಏನಿರುತ್ತೆ, ಈ ಎಲ್ಲ ಅಂಶಗಳ ಬಗ್ಗೆ ಒಂದು ಮಾಹಿತಿಗಳನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾವೀಗ ನೇರವಾಗಿ ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಭಾರತದ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ನಾವು ನೋಡೋ ಸಂದರ್ಭದಲ್ಲಿ ಭಾರತ ಒಂದು ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ. ನಾವಿಲ್ಲಿ ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಆ ಒಂದು ಕಾರ್ಯಾಂಗದಲ್ಲಿ ಪ್ರಧಾನಮಂತ್ರಿಗಳ ಒಂದು ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ನಾಮಮಾತ್ರ ಕಾರ್ಯಾಂಗ ಮತ್ತು ನೈಜ ಕಾರ್ಯಾಂಗ ಅಂತ ಎರಡು ರೀತಿಯ ಕಾರ್ಯಾಂಗಗಳಿರ್ತವೆ. ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗವಾಗಿದ್ದರೆ ನೈಜ ಕಾರ್ಯಾಂಗವಾಗಿ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಇರುತ್ತೆ. ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ. ಅವರು ಸರ್ಕಾರ ವ್ಯವಸ್ಥೆಯಲ್ಲಿ ಕಾರ್ಯಾಂಗದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ಪ್ರಧಾನಮಂತ್ರಿಗಳು ನಿರ್ವಹಿಸುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಸಂವಿಧಾನದ ಪ್ರಕಾರ ಪ್ರಧಾನಮಂತ್ರಿಗಳ ಪಾತ್ರದ ಬಗ್ಗೆ ಹೆಚ್ಚಿಗೆ ತಿಳಿಸಿಲ್ಲ. ಕಾರ್ಯಾಂಗದ ಎಲ್ಲ ಅಧಿಕಾರಗಳನ್ನು ಸಂವಿಧಾನದಲ್ಲಿ ಒಂದು 53ನೇ ವಿಧಿಯ ಪ್ರಕಾರ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಗಳಿಗೆ ಸೇರಿದೆ. ಹಾಗೆ ಸಂವಿಧಾನದ 77ನೇ ವಿಧಿಯ ಪ್ರಕಾರ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ಕೂಡ ರಾಷ್ಟ್ರಪತಿಗಳ ಹೆಸರಿನಲ್ಲೇ ಚಲಾಯಿಸಲ್ಪಡುತ್ತೆ. ಅಂದರೆ ರಾಷ್ಟ್ರಪತಿಯವರಿಗೆ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ಸಂವಿಧಾನದಲ್ಲಿ ಸೇರಿರುವಂಥದ್ದು ನಾವು ಗಮನಿಸ್ತೇವೆ. ಆದರೆ ಸಂವಿಧಾನದಲ್ಲಿ ಇರುವಂಥ ಎಲ್ಲ ಅಧಿಕಾರಗಳನ್ನು ವಾಸ್ತವಿಕವಾಗಿ ಚಲಾಯಿಸುವಂಥವ್ರು ಯಾರು ಅಂತಂದಾಗ ಅದು ಪ್ರಧಾನಮಂತ್ರಿಗಳು. ನೋಡಿ, ಈ ಒಂದು ಪ್ರಧಾನಮಂತ್ರಿಗಳ ಹುದ್ದೆಯ ಬಗ್ಗೆ ಸಂವಿಧಾನದಲ್ಲಿ ಹೆಚ್ಚು ಹೇಳಿಲ್ಲ. ಆದರೆ ಸಂವಿಧಾನದ 74ನೇ ವಿಧಿ ಅನ್ವಯ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರಬೇಕು ಅಂತೇಳಿ ಹೇಳಿರುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ಅಂಶದಲ್ಲಿ ಪ್ರಧಾನಮಂತ್ರಿಯವರು ಮಂತ್ರಿಮಂಡಲದ ನಾಯಕರಾಗಿರ್ತಾರೆ ಎಂಬಂಥ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಅವರ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲ ಇರುತ್ತೆ, ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅದು ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಪ್ರಧಾನಮಂತ್ರಿ ಆ ಮಂತ್ರಿಮಂಡಲದ ಒಂದು ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ಹಾಗೆ ಆ ಒಂದು ಭಾರತದ ರಾಷ್ಟ್ರಪತಿಗಳು ಆ ಒಂದು ಮಂತ್ರಿಮಂಡಲದ ಸಲಹೆ ಮೇರೆಗೆ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋ ಅಂಶವನ್ನು ಸಂವಿಧಾನದಲ್ಲಿ ಹೇಳುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಆ ಸಂವಿಧಾನದಲ್ಲಿ ಮಂತ್ರಿಮಂಡಲದ ಒಂದು ನೇತೃತ್ವದಲ್ಲಿ ಇರುವಂಥ ಪ್ರಧಾನಮಂತ್ರಿಗಳೇನು ಮುಖ್ಯಸ್ಥರಾಗಿರ್ತಾರೆ, ಅವರ ಒಂದು ಸಲಹೆ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಇದರಿಂದ ಪ್ರಧಾನಮಂತ್ರಿಗಳ ಒಂದು ಸ್ಥಾನಕ್ಕೆ ಹೆಚ್ಚಿನ ಒಂದು ಘನತೆ, ಗೌರವ, ಅಧಿಕಾರಗಳು ಸಿಕ್ಕಿರುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ನೋಡಿ, ಪ್ರಧಾನಮಂತ್ರಿಗಳ ಒಂದು ಕಾರ್ಯವೈಖರಿಯನ್ನು ನಾವು ಗಮನಿಸಿದಾಗ ಅವರ ಒಂದು ಸ್ಥಾನಕ್ಕೆ ಇರುವಂಥ ಒಂದು ಘನತೆ, ಗೌರವ, ಅಧಿಕಾರ ನಮಗೆ ಏನು ಅಂತ ತಿಳಿಯುತ್ತೆ. ಏಕೆಂದರೆ ಅಷ್ಟೊಂದು ಅಧಿಕಾರ ಮತ್ತು ಕಾರ್ಯಗಳನ್ನ ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಭಾರತದಲ್ಲಿ ಅತ್ಯಂತ ಒಂದು ಘನತೆಯಿಂದ ಕೂಡಿರುವಂಥ ಹುದ್ದೆ ಯಾವುದು ಅಂತ ಅಂದಾಗ ಅದು ಪ್ರಧಾನಮಂತ್ರಿಗಳ ಹುದ್ದೆ. ಹಾಗೆ ಅತಿ ಹೆಚ್ಚು ಅಧಿಕಾರಗಳನ್ನ ಹೊಂದಿರುವಂಥ ಹುದ್ದೆ. ಭಾರತದಲ್ಲಿ ಅವರು ಮಾಡದೇ ಇರುವಂಥ ಒಂದು ಕಾರ್ಯಗಳೇ ಇಲ್ಲ ಅನ್ನೋ ಒಂದು ಮಟ್ಟಿಗೆ ಇರುವಂಥ ಒಂದು ಹುದ್ದೆ ಯಾವುದು ಅಂದರೆ ಅದು ಭಾರತದ ಪ್ರಧಾನಮಂತ್ರಿಗಳ ಹುದ್ದೆ. ನೋಡಿ, ಭಾರತದ ಪ್ರಧಾನಮಂತ್ರಿಗಳ ಹುದ್ದೆಯನ್ನು ಹಲವು ರೀತಿಯಲ್ಲಿ ವರ್ಣಿಸಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಐವರ್ ಜೆನ್ನಿಂಗ್ಸ್ ಎಂಬಂಥವರು ತಮ್ಮದೇ ಆದ ರೀತಿಯಲ್ಲಿ ವರ್ಣಿಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ ಇವರನ್ನು ಅಗಣಿತ ತಾರಾಗಣಗಳ ನಡುವೆ ಮಿನುಗುವಂಥ ಚಂದ್ರಪ್ರಭು ಅಂತ ಕೂಡ ಕರೆಯುವಂಥದ್ದನ್ನು ನಾವು ಗಮನಿಸ್ತೇವೆ. ಹಲವರು ಒಂದು ಮಂತ್ರಿಗಳ ನಡುವೆ ಅವರು ಒಂದು ರೀತಿಯಲ್ಲಿ ಚಂದ್ರಪ್ರಭುವಿನ ರೀತಿಯಲ್ಲಿ ಕಂಗೊಳಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ರೀತಿಯಲ್ಲಿ ಆ ಒಂದು ಪ್ರಧಾನಮಂತ್ರಿಯವರ ಒಂದು ಅಧಿಕಾರ ಮತ್ತು ಸ್ಥಾನಮಾನಗಳನ್ನ ಗಮನಿಸ್ಬೋದು. ಈ ಭಾರತದಲ್ಲಿ ಈ ಒಂದು ಪ್ರಧಾನಮಂತ್ರಿಯವರ ಒಂದು ಸ್ಥಾನ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ಅಧಿಕಾರವನ್ನು ಹೊಂದಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದ ಮುಖ್ಯಸ್ಥರಾಗಿರ್ತಾರೆ. ಆ ಮಂತ್ರಿಮಂಡಲದ ಮುಖ್ಯಸ್ಥರಾಗಿ ಅದರ ಎಲ್ಲ ಒಂದು ಕಾರ್ಯಗಳನ್ನ ನಿರ್ವಹಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ರಾಷ್ಟ್ರಪತಿಗಳ ಎಲ್ಲ ಕಾರ್ಯಗಳನ್ನ ವಾಸ್ತವಿಕವಾಗಿ ಇವರೇ ಚಲಾಯಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಏಕೆಂದರೆ ಪ್ರಧಾನಮಂತ್ರಿಗಳು ವಾಸ್ತವಿಕ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಸಂಸದೀಯ ವ್ಯವಸ್ಥೆಯಲ್ಲಿ ಜನತೆಯಿಂದ ಆಯ್ಕೆಯಾದಂಥ ಒಂದು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಹಾಗಾಗಿ ಅವರು
ರಾಷ್ಟ್ರಪತಿಗಳ ಹೆಸರಿನಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ವಾಸ್ತವಿಕವಾಗಿ ಪ್ರಧಾನಮಂತ್ರಿಗಳೇ ಚಲಾಯಿಸುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಪ್ರಧಾನಮಂತ್ರಿಗಳನ್ನು ಹೇಗೆ ನೇಮಕ ಮಾಡಲಾಗುತ್ತೆ ಮತ್ತು ಅವರ ಅಧಿಕಾರಾವಧಿ ಹೇಗಿರುತ್ತೆ ಅಂತ ನಾವು ನೋಡಬೇಕಾದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡುವಂಥ ಅಧಿಕಾರ ಯಾರಿಗಿದೆ ಮತ್ತು ಸಂವಿಧಾನದಲ್ಲಿ ಇದಕ್ಕೆ ಇರುವಂಥ ಅವಕಾಶ ಏನಂತ ನೋಡಿದಾಗ ಭಾರತ ಸಂವಿಧಾನದ 75 ವಿಧಿಯನ್ವಯ ಪ್ರಧಾನಮಂತ್ರಿಗಳನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಂದರೆ ಭಾರತದ ರಾಷ್ಟ್ರಪತಿಗಳಿಂದ ಪ್ರಧಾನಮಂತ್ರಿಗಳು ನೇಮಕ ಆಗುವಂಥದ್ದು ನಾವು ಕಾಣ್ತೇವೆ. ಹಾಗೆ ಪ್ರಧಾನಮಂತ್ರಿಗಳ ಒಂದು ಸಲಹೆ ಮೇರೆಗೆ ಅಥವಾ ಅವರ ಸಲಹೆಗೆ ಅನುಗುಣವಾಗಿ ರಾಷ್ಟ್ರಪತಿಗಳು ಇತರೆ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ ಎಂಬ ಅಂಶವನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಅಂದರೆ ಭಾರತದ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ. ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡಿದ ನಂತರದಲ್ಲಿ ಪ್ರಧಾನಮಂತ್ರಿಗಳು ತಮ್ಮ ಒಂದು ಮಂತ್ರಿಮಂಡಲದಲ್ಲಿ ಯಾರು ಸದಸ್ಯರಾಗಿರಬೇಕು ಅಂತೇಳಿ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ಅವ್ರು ಯಾರನ್ನು ಚೂಸ್ ಮಾಡ್ಕೊಳ್ಳುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅದಕ್ಕನುಗುಣವಾಗಿ ತಮ್ಮ ಅಧಿಕಾರವನ್ನು ಬಳಸಿ ತಮಗೆ ಬೇಕಾದಂಥವ್ರನ್ನ ಆ ಒಂದು ಮಂತ್ರಿಮಂಡಲಕ್ಕೆ ಆಯ್ಕೆ ಮಾಡಿಕೊಂಡು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ರಾಷ್ಟ್ರಪತಿಗಳಿಗೆ ಕಳಿಸ್ತಾರೆ. ಆ ಪಟ್ಟಿಯನ್ನು ರಾಷ್ಟ್ರಪತಿಗಳು ಅಂಗೀಕರಿಸಿ ಅಂಥವ್ರನ್ನ ಮಂತ್ರಿಗಳನ್ನಾಗಿ ನೇಮಕ ಮಾಡಿ ಅವರೆಲ್ಲರಿಗೂ ಕೂಡ ಪ್ರಮಾಣ ವಚನವನ್ನು ಬೋಧಿಸುವಂಥ ಕಾರ್ಯವನ್ನು ಕೂಡ ರಾಷ್ಟ್ರಪತಿಗಳು ಮಾಡ್ತಾರೆ. ಅಂದರೆ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಕೂಡ ಭಾರತದ ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೀತಿ ಭಾರತದ ಪ್ರಧಾನಮಂತ್ರಿಗಳು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ವಾಸ್ತವವಾಗಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡ್ತಾರೆ ಅಂತ ನಾವು ಹೇಳ್ತೇವೆ. ಆದರೆ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತಂದಾಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯನ್ನಾಗಿ ಆಹ್ವಾನ ಮಾಡ್ತಾರೆ ಅವರು. ಅಂದರೆ ಅವರು ತಮ್ಮ ರಾಷ್ಟ್ರಪತಿಗಳು ಕೆಲವಾರು ಸಂದರ್ಭಗಳಲ್ಲಿ ವಿವೇಚನಾಧಿಕಾರ ಇರುತ್ತೆ, ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ವಿವೇಚನಾಧಿಕಾರ ಇರೋದಿಲ್ಲ. ಆದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದಂಥ ಒಂದು ಪಕ್ಷ ಏನಿರ್ತಾರೆ ಆ ಪಕ್ಷದ ಮುಖಂಡನನ್ನು ಅಥವಾ ಪಕ್ಷದ ನಾಯಕರೇನಿರ್ತಾರೆ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡುವಂಥ ಒಂದು ಆಹ್ವಾನಿಸುವಂಥ ಅಧಿಕಾರವನ್ನು ಭಾರತ ರಾಷ್ಟ್ರಪತಿಗಳು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಅಂದರೆ ಅವರ ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಒಂದು ವೇಳೆ ಯಾವುದೇ ಪಕ್ಷ ಒಂದು ಬಹುಮತವನ್ನು ಪಡ್ಕೊಳ್ಳಿಲ್ಲ ಅಂತಂದಾಗ ಅಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆದಂಥ ಒಂದು ಪಕ್ಷ ಅಂದರೆ ಸಂಸತ್ತಿನ ಕೆಳಸದನವಾದಂಥ ಲೋಕಸಭೆಯಲ್ಲಿ ಯಾವ ಒಂದು ರಾಜಕೀಯ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡಿರುತ್ತೋ ಆ ಒಂದು ಪಕ್ಷದ ಮುಖಂಡರನ್ನು ಅಥವಾ ಆ ಪಕ್ಷದ ನಾಯಕರನ್ನು ಅವರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸುವಂಥ ಅಧಿಕಾರವನ್ನು ಭಾರತ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಹಾಗೆ ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಬಹುಮತ ಪಡೆದಂಥ ಪಕ್ಷದ ನಾಯಕನಿಗೆ ಅವಕಾಶ ಕಲ್ಪಿಸಿಕೊಡ್ತಾರೆ. ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರದಲ್ಲಿ ಅವರು ಸಂಸತ್ತಿನಲ್ಲಿ ಅಂದರೆ ಲೋಕಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕಾಗತ್ತೆ. ಅದಕ್ಕೆ ರಾಷ್ಟ್ರಪತಿಗಳು ಸಮಯವನ್ನು ಕೂಡ ಅವರಿಗೆ ನೀಡುವಂಥದ್ದನ್ನು ನಾವು ಗಮನಿಸ್ತೇವೆ. ಸಮಯವನ್ನು ನೀಡಿ ತಮ್ಮ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಕೆಲವಾರು ಸಂದರ್ಭಗಳಲ್ಲಿ ಬಹುಮತ ಪಡೆದಂಥ ಪಕ್ಷ ಅಥವಾ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆದಂಥ ಪಕ್ಷ ಅಥವಾ ಹಲವಾರು ಪಕ್ಷಗಳು ಸೇರಿಕೊಂಡು ಮೈತ್ರಿಕೂಟವನ್ನು ಮಾಡಿಕೊಂಡ್ರೆ ಅಂಥ ಸಂದರ್ಭದಲ್ಲಿ ಆ ಮೈತ್ರಿಕೂಟದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುವವರು ಅವರು ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಅಂದಾಗ ಸಾಮಾನ್ಯವಾಗಿ ಲೋಕಸಭೆ ಸದಸ್ಯರಾಗಲಿಕ್ಕೆ ಹೊಂದಿರಬೇಕಾದಂಥ ಎಲ್ಲ ಅರ್ಹತೆಗಳನ್ನ ಅವರು ಹೊಂದಿರಬೇಕಾಗತ್ತೆ. ಹಾಗೆ ಜೊತೆಗೆ ಅವರು ಸಂಸತ್ತಿನ ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿರಬೇಕಾಗತ್ತೆ. ಲೋಕಸಭೆ ಅಥವಾ ರಾಜ್ಯಸಭೆಯ ಒಂದು ಸದಸ್ಯರಾಗಿರಬೇಕಾಗತ್ತೆ. ನೋಡಿ, ಕೆಲವಾರು ಸಂದರ್ಭಗಳಲ್ಲಿ ಭಾರತದ ರಾಷ್ಟ್ರಪತಿಗಳು ಆ ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರು ಅಲ್ಲದೇ ಇರುವಂಥವ್ರನ್ನ ಅಂದರೆ ಸಂಸತ್ತಿನ ಸದಸ್ಯರು ಅಲ್ಲದೇ ಇರುವಂಥವ್ರನ್ನೂ ಕೂಡ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಲಿಕ್ಕೆ ಅವಕಾಶ ಇದೆ. ಆಗ ಅಂಥ ಒಂದು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅವರು 6 ತಿಂಗಳ ಒಳಗೆ ಆ ಒಂದು ಸಂಸತ್ತಿನ ಯಾವುದೇ ಒಂದು ಸದನಕ್ಕೆ ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆಗೆ ಆ ಒಂದು ಆಯ್ಕೆ ಆಗಬೇಕಾಗುತ್ತೆ, ಸದಸ್ಯತ್ವವನ್ನು ಪಡ್ಕೋಬೇಕಾಗತ್ತೆ. ನಾವು ಇದಕ್ಕೆ ಉದಾಹರಣೆಯಾಗಿ HD ದೇವೇಗೌಡ ಅವರು 1996ರಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿದ ಸಂದರ್ಭದಲ್ಲಿ ಅವರು ಸಂಸತ್ತಿನ ಯಾವುದೇ ಒಂದು ಸದನದ ಸದಸ್ಯತ್ವ ಪಡ್ಕೊಂಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾಗಿ ನೇಮಕ ಆದ ನಂತರದಲ್ಲಿ ಅವರು ಆ ಒಂದು ರಾಜ್ಯಸಭೆಯ ಸದಸ್ಯತ್ವವನ್ನು ಪಡ್ಕೊಂಡಂಥದ್ದನ್ನು ನಾವು ಗಮನಿಸ್ತೇವೆ. ಇದು ಉದಾಹರಣೆಯಾಗಿ ನಾವು ನೋಡ್ಬೋದು. ಈ ರೀತಿ ಪ್ರಧಾನಮಂತ್ರಿಯಾಗುವಂಥವರು ಸಂಸತ್ತಿನ ಯಾವುದಾದ್ರು ಒಂದು ಸದನದ ಸದಸ್ಯರಾಗಿರಲೇಬೇಕಾಗುತ್ತೆ. ಒಂದು ವೇಳೆ ಆಗಿಲ್ಲ ಅಂದಾಗ ಅವರು 6 ತಿಂಗಳ ಒಳಗೆ ಆ ಸಂಸತ್ತಿನ ಸದಸ್ಯತ್ವವನ್ನು ಪಡ್ಕೋಬೇಕಾಗುತ್ತೆ. ಇದೇ ರೀತಿ ಮಂತ್ರಿಗಳಿಗೂ ಕೂಡ ಅನ್ವಯಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಪ್ರಧಾನಮಂತ್ರಿಗಳು ಬಹುಮತ ಪಡೆದಂಥ ಒಂದು ಪಕ್ಷದ ವಿಶ್ವಾಸವಿರುವವರಿಗೆ ಅಧಿಕಾರಾವಧಿಯನ್ನು ಹೊಂದಿರ್ತಾರೆ. ಸಾಮಾನ್ಯವಾಗಿ ಆ ಒಂದು ಯಾವ ಪಕ್ಷ ಬಹುಮತ ಪಡೆಯುತ್ತೆ ಆ ಪಕ್ಷದ ನಾಯಕರೇ ಪ್ರಧಾನಮಂತ್ರಿಯಾಗಿರ್ತಾರೆ. ಆ ಒಂದು ಪಕ್ಷದ ವಿಶ್ವಾಸವನ್ನು ಹೊಂದಿರುವವರಿಗೆ ಅಂದರೆ ಲೋಕಸಭೆಯಲ್ಲಿ ಬಹುಮತ ಪಡೆದಂಥ ಒಂದು ಪಕ್ಷ ಇರುತ್ತೆ, ಆ ಪಕ್ಷದ ವಿಶ್ವಾಸವನ್ನು ಹೊಂದಿರುವವರಿಗೆ ಅವರು ಅಧಿಕಾರದಲ್ಲಿ ಇರ್ತಾರೆ. ಇಲ್ಲ ಅಂದರೆ ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ 5 ವರ್ಷಗಳು. ಒಂದು ಒಮ್ಮೆ ಆಯ್ಕೆಯಾದ ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆ ಮುಗಿದು ಒಮ್ಮೆ ಆಯ್ಕೆಯಾದ ನಂತರದಲ್ಲಿ ಅವರು 5 ವರ್ಷಗಳ ಅಧಿಕಾರಾವಧಿನ ಹೊಂದಿರ್ತಾರೆ. ಅಥವಾ ಆ ಮಧ್ಯದಲ್ಲಿ ಏನಾದರೂ
ಆ ಒಂದು ಪಕ್ಷದ ವಿಶ್ವಾಸವನ್ನು ಕಳ್ಕೊಂಡ್ರೆ ಲೋಕಸಭೆಯಲ್ಲಿ, ಅಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ನೀಡಬೇಕಾದ ಸಂದರ್ಭಗಳು ಬರ್ತವೆ. ಈ ಒಂದು ಅಂಶವನ್ನು ಕೂಡ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಆದರೆ ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ 5 ವರ್ಷಗಳು ಎಂಬಂಥ ಅಂಶವನ್ನು ತಿಳ್ಕೊಂಡಿರಬೇಕು. ಹಾಗೆ ಪ್ರಧಾನಮಂತ್ರಿಗಳ ವೇತನ ಮತ್ತು ಭತ್ಯೆಗಳನ್ನು ಮತ್ತು ಸೌಲಭ್ಯಗಳನ್ನು ಶಾಸಕಾಂಗ ನಿರ್ಧರಿಸುತ್ತೆ. ಶಾಸಕಾಂಗ ಕಾಲಕಾಲಕ್ಕೆ ಒಂದು ಕಾನೂನುಗಳು ಮಾಡುತ್ತೆ. ಆ ಕಾನೂನುಗಳ ಮೂಲಕ ನಿರ್ಧರಿಸುವಂಥ ವೇತನ ಮತ್ತು ಸವಲತ್ತುಗಳನ್ನ ಭಾರತದ ಒಂದು ಪ್ರಧಾನಮಂತ್ರಿಗಳು ಹೊಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಸಾಮಾನ್ಯವಾಗಿ ಎಲ್ಲ ಸಚಿವರುಗಳಿಗಿಂತ ಹೆಚ್ಚು ವೇತನವನ್ನು ಅವರು ಪಡ್ಕೊಳ್ಳುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಇದಿಷ್ಟು ಕೂಡ ಪ್ರಧಾನಮಂತ್ರಿಯವರ ಒಂದು ಹೇಗೆ ನೇಮಕ ಆಗ್ತಾರೆ ಮತ್ತು ಅವರ ಅಧಿಕಾರಾವಧಿ ಏನು, ಅವರ ಅರ್ಹತೆಗಳ ಬಗ್ಗೆ ಕೆಲವು ಅಂಶಗಳನ್ನ ತಿಳ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಬಹಳ ಮುಖ್ಯವಾದ ಒಂದು ಅಂಶ ಅಂದರೆ ಅವರ ಅಧಿಕಾರ ಮತ್ತು ಕಾರ್ಯಗಳು, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈ ಒಂದು ಅಂಶದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಭಾರತದ ಒಂದು ಪ್ರಧಾನಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನ ನೋಡುವಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ಕಾರ್ಯಾಂಗಿ ಅಧಿಕಾರಗಳನ್ನ ಹೊಂದಿದ್ದಾರೆ. ಸಂವಿಧಾನಾತ್ಮಕವಾಗಿ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಗಳಿಗೆ ಸೇರಿದರೂ ಕೂಡ ವಾಸ್ತವಿಕವಾಗಿ ಈ ಒಂದು ಎಲ್ಲ ಕಾರ್ಯಗಳನ್ನ ಭಾರತದ ಪ್ರಧಾನಮಂತ್ರಿಗಳು ಚಲಾಯಿಸುವಂಥದ್ದು ನಾವು ಕಾಣ್ತೇವೆ. ಭಾರತದ ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಆ ಒಂದು ಹೆಡ್ ಆಫ್ ದಿ ಗೌರ್ಮೆಂಟ್ ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ. ರಾಷ್ಟ್ರಪತಿಗಳ ಸಲಹೆಗಾರರಾಗಿ ಅವರು ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಕಾಣ್ತೇವೆ. ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವಂಥ ಅಧಿಕಾರವನ್ನು ಅವರು ಮತ್ತು ಮಂತ್ರಿಮಂಡಲ ಹೊಂದಿರುತ್ತೆ. ಹಾಗೆ ಮಂತ್ರಿಮಂಡಲದ ಮುಖ್ಯಸ್ಥರಾಗಿ ಮಂತ್ರಿಮಂಡಲದ ನೇತೃತ್ವ ವಹಿಸ್ಕೊಂಡು ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಕೂಡ ಅವರು ಹೊಂದಿರ್ತಾರೆ. ಹಾಗೆ ಸಂಸತ್ತಿನಲ್ಲಿ ತಮ್ಮ ಪಕ್ಷದ ಒಂದು ನಾಯಕರಾಗಿ ಅವರು ಒಂದು ಅಧಿಕಾರಗಳನ್ನು ಹೊಂದಿರ್ತಾರೆ. ಹಾಗೆ ಭಾರತದ ಒಂದು ಕಾರ್ಯಾಂಗದಲ್ಲಿ ವಾಸ್ತವ ಕಾರ್ಯಾಂಗದ ಮುಖ್ಯಸ್ಥರಾಗಿ ಭಾರತದ ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸುವಂಥ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಇವರ ಅಧಿಕಾರ ಮತ್ತು ಕಾರ್ಯಗಳು ಯಾವುದು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಅವುಗಳನ್ನು ಒಂದೊಂದಾಗಿ ನಾವು ನೋಡ್ಕೊಂಡು ಹೋದಾಗ, ಮೊದಲನೇ ಒಂದು ಅಧಿಕಾರ ಅಂತಂದರೆ ಅದು ಮಂತ್ರಿಮಂಡಲದ ರಚನೆ, ಫಾರ್ಮೇಷನ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ನಾವು ಅದನ್ನು ಹೇಳ್ತೇವೆ. ಅಂದರೆ ಮಂತ್ರಿಮಂಡಲವನ್ನು ರಚನೆ ಮಾಡುವಂಥದ್ದು ಪ್ರಧಾನಮಂತ್ರಿಯವರ ಬಹಳ ಮುಖ್ಯವಾದ ಒಂದು ಜವಾಬ್ದಾರಿ. ಯಾವುದೇ ಒಬ್ಬ ಪ್ರಧಾನಮಂತ್ರಿ ಅವರು ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಮಾಡುವಂಥ ಮೊದಲ ಒಂದು ಕಾರ್ಯ ಯಾವುದು ಅಂತಂದರೆ ಅದು ಮಂತ್ರಿಮಂಡಲವನ್ನು ರಚನೆ ಮಾಡುವಂಥ ಕಾರ್ಯ. ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದ ನಂತರದಲ್ಲಿ ಅವರು ತಮಗೆ ಬೇಕಾದಂಥ ವ್ಯಕ್ತಿಗಳನ್ನು ಅಥವಾ ತಮ್ಮ ಪಕ್ಷದ ಮುಖಂಡರನ್ನು ಆ ಒಂದು ಮಂತ್ರಿಗಳನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಕೆಲವಾರು ಸಂದರ್ಭಗಳಲ್ಲಿ ಅವರು ತಮ್ಮ ಇಚ್ಛೆ ಬಂದಂಥ ವ್ಯಕ್ತಿಯನ್ನು ಮಂತ್ರಿಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಅವರು ತಮ್ಮ ಇಷ್ಟ ಬಂದಂಥ ದಕ್ಷ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ, ತಮ್ಮ ನಂಬಿಕೆಗಾರರಾದಂಥ ಒಬ್ಬ ಆಡಳಿತಗಾರ ಸಿಕ್ಕಂಥ ಸಂದರ್ಭದಲ್ಲಿ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರುತ್ತೆ. ಆ ನಂತರದಲ್ಲಿ ಅವರನ್ನು ಲೋಕಸಭೆಗೆ ಅಥವಾ ರಾಜ್ಯಸಭೆಗೆ ಆಯ್ಕೆಯಾಗುವಂತೆ ನೋಡ್ಕೋಬೋದು. ಈ ರೀತಿಯಾಗೂ ಕೂಡ ಅವರು ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ಸಾಮಾನ್ಯವಾಗಿ ಇಡೀ ರಾಷ್ಟ್ರಾದ್ಯಂತ ಎಲ್ಲ ಒಂದು ರಾಜ್ಯಗಳಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗುವಂತೆ, ಹಾಗೆ ಎಲ್ಲ ವರ್ಗಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗುವಂತೆ ಪ್ರಧಾನಮಂತ್ರಿಗಳು ತಮ್ಮ ಮಂತ್ರಿಮಂಡಲದ ಸದಸ್ಯರ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ತಮ್ಮ ಪಕ್ಷದ ಮುಖಂಡರುಗಳು, ತಮ್ಮ ಪಕ್ಷದ ನಾಯಕರುಗಳೇನಿರ್ತಾರೆ ಅವರನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಸಾಮಾನ್ಯ ಮೈತ್ರಿಕೂಟದ ಒಂದು ಪಕ್ಷಗಳಂಥ ಸಂದರ್ಭದಲ್ಲಿ ಅಥವಾ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಬಂದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕೆಲವಾರು ಸಂದರ್ಭದಲ್ಲಿ ಕೆಲವರು ಮಂತ್ರಿಗಳ ಆಯ್ಕೆಯಲ್ಲಿ ಆ ಪಕ್ಷದ ಒಂದು ಮುಖಂಡರ ಒಂದು ತೀರ್ಮಾನಕ್ಕೂ ಕೂಡ ಬದ್ಧವಾಗಿರಬೇಕಾದಂಥ ಪರಿಸ್ಥಿತಿಗಳು ಬರ್ತವೆ. ಉಳಿದಂತೆ ಒಂದೇ ಪಕ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ತಮಗೆ ಇಷ್ಟ ಬಂದಂಥ ವ್ಯಕ್ತಿಗಳನ್ನು ಮಂತ್ರಿಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಭಾರತದ ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಆಗ ಆ ಒಂದು ಎಲ್ಲ ಒಂದು ವರ್ಗಗಳಿಗೆ, ಹಾಗೆ ಎಲ್ಲ ಒಂದು ರಾಜ್ಯಗಳಿಗೆ ಒಂದು ಪ್ರಾತಿನಿಧ್ಯತೆ ಇರುವಂತೆ ನೋಡ್ಕೊಳ್ಳುವಂಥ ಒಂದು ಕಾರ್ಯವನ್ನು ಕೂಡ ಅವರು ಮಾಡುವಂಥದ್ದು ನಾವು ಕಾಣ್ತೇವೆ. ಹೀಗೆ ಪ್ರಧಾನಮಂತ್ರಿಗಳು ಆ ಮಂತ್ರಿಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಆ ಪಟ್ಟಿಯನ್ನು ಸಿದ್ಧಪಡಿಸಿ ಆ ಪಟ್ಟಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ರಾಷ್ಟ್ರಪತಿಗಳು ಆ ಒಂದು ಪಟ್ಟಿಯನ್ನು ಆಧರಿಸಿ ಮಂತ್ರಿಗಳನ್ನು ನೇಮಕ ಮಾಡಿ ಆ ಒಂದು ಮಂತ್ರಿಮಂಡಲದ ರಚನೆಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಹಾಗೆ ಅವರಿಗೆ ಪ್ರಮಾಣ ವಚನ ಬೋಧಿಸುವಂಥ ಕಾರ್ಯವನ್ನು ಕೂಡ ಭಾರತ ರಾಷ್ಟ್ರಪತಿಗಳು ಮಾಡ್ತಾರೆ. ಈ ರೀತಿ ಮಂತ್ರಿಮಂಡಲವನ್ನು ರಚನೆ ಮಾಡುವಂಥದ್ದು ಭಾರತದ ಪ್ರಧಾನಮಂತ್ರಿಗಳ ಮೊದಲ ಕಾರ್ಯ. ಅವರು ಮಂತ್ರಿಮಂಡಲ ರಚನೆ ಮಾಡ್ಕೊಂಡು ನಂತರದಲ್ಲೇ ಉಳಿದಂಥ ಕಾರ್ಯಗಳು ಪ್ರಾರಂಭ ಆಗುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಎರಡನೇ ಒಂದು ಕಾರ್ಯ ಅಂತಂದರೆ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ, ಕಂಟ್ರೋಲ್ ಓವರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ನಾವು ಅದನ್ನು ಹೇಳ್ತೇವೆ. ನೋಡಿ, ಭಾರತದ ಪ್ರಧಾನಮಂತ್ರಿಗಳು ತಮ್ಮ ಮಂತ್ರಿಮಂಡಲದ ಸದಸ್ಯರಿಗೆ ಆ ಒಂದು ಖಾತೆಗಳನ್ನ ಹಂಚಿಕೊಡುವಂಥ ಒಂದು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅಂದರೆ ತಮಗೆ ಹತ್ತಿರವಾದಂಥ ವ್ಯಕ್ತಿಗಳಿಗೆ ಅಲ್ಲಿ ಒಂದು ಕ್ಯಾಬಿನೆಟ್ ಅಂತ ಇರುತ್ತೆ. ಹಾಗೆ ರಾಜ್ಯ ಸಚಿವರು, ಉಪಸಚಿವರು ಅಂತ ಹಲವು ರೀತಿಯ ಸಚಿವರುಗಳಿರ್ತಾರೆ. ಅದ್ರ ಬಗ್ಗೆ ನಾವು ಮುಂದೆ ಮಂತ್ರಿಮಂಡಲಕ್ಕೆ ಬಂದಾಗ ತಿಳ್ಕೊಳ್ಳೋಣ. ನೋಡಿ, ಆ ಒಂದು ಸಚಿವರುಗಳಿಗೆ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಗಳನ್ನ ಹಂಚಿಕೊಡ್ಬೇಕು, ಅವರ ಆಡಳಿತದ ಅನುಭವ, ದಕ್ಷತೆ, ಹಾಗೆ ಪಕ್ಷದಲ್ಲಿ ಅವರ ಒಂದು ಪಾತ್ರ, ಈ ಎಲ್ಲ ಅಂಶಗಳನ್ನ ಗಮನಿಸಿ ಪ್ರಧಾನಮಂತ್ರಿಯವರು ಪ್ರಮುಖ ಖಾತೆಗಳನ್ನ ಹಂಚಿಕೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಈ ರೀತಿ ಖಾತೆಗಳನ್ನು ಹಂಚಿಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ
ಅವರು ಸಂಪೂರ್ಣವಾದಂಥ ಒಂದು ಸರ್ವಾಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ಯಾವುದೇ ಒಂದು ಖಾತೆಯನ್ನು ಯಾವುದೇ ಒಂದು ವ್ಯಕ್ತಿಗೆ ಒಂದು ಹಂಚಿಕೆ ಮಾಡುವಂಥ ಒಂದು ಅಧಿಕಾರವನ್ನು ಭಾರತದ ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಒಂದು ವೇಳೆ ಆ ಒಂದು ಮಂತ್ರಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಖಾತೆಗಳನ್ನು ಮರು ಹಂಚಿಕೆ ಮಾಡುವಂಥ ಅಧಿಕಾರವನ್ನು ಕೂಡ ಅವರು ಹೊಂದಿರ್ತಾರೆ. ಅಂದರೆ ಒಬ್ಬರಿಗೆ ಕೊಟ್ಟಿರುವಂಥ ಒಂದು ಖಾತೆಯನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಮತ್ತೆ ಮರು ಹಂಚಿಕೆ ಮಾಡುವಂಥದ್ದು, ಈ ರೀತಿಯಾಗಿ ಒಂದು ಅಧಿಕಾರವನ್ನು ಕೂಡ ಅವರು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಯಾವುದೇ ಒಂದು ಮಂತ್ರಿಗಳು ತಮ್ಮ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ವಿಫಲರಾದಂಥ ಸಂದರ್ಭದಲ್ಲಿ, ಅಸಮರ್ಥರಾದಂಥ ಸಂದರ್ಭದಲ್ಲಿ, ಅಥವಾ ಅವರ ಒಂದು ಕಾರ್ಯವೈಖರಿ ತೃಪ್ತಿಕರವಾಗಿಲ್ಲದೆ ಅಂತ ಸಂದರ್ಭದಲ್ಲಿ, ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಅವರನ್ನು ಕೇಳಿ ರಾಜೀನಾಮೆ ಪಡ್ಕೊಳ್ಳುವಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಯಾವುದೇ ಮಂತ್ರಿಯನ್ನು ಯಾವುದೇ ಸಂದರ್ಭದಲ್ಲಾದರೂ ಕೂಡ ರಾಜೀನಾಮೆಯನ್ನು ಕೇಳಿ ಪಡ್ಕೊಳ್ಳುವಂಥ ಅಧಿಕಾರವನ್ನು ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಒಂದು ವೇಳೆ ರಾಜೀನಾಮೆ ನೀಡಿಲ್ಲ ಅಂದರೆ ರಾಷ್ಟ್ರಪತಿಗಳಿಗೆ ಅವರನ್ನು ವಜಾಗೊಳಿಸುವಂತೆ ಶಿಫಾರಸು ಮಾಡುವಂಥ ಅಧಿಕಾರವನ್ನು ಕೂಡ ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಸಂಸದೀಯ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಯ ಒಂದು ಅರಿವು ಆ ಒಂದು ಎಲ್ಲ ಮಂತ್ರಿಗಳಿಗಿರುತ್ತೆ. ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಕೇಳಿದಾಗ ಅವರು ರಾಜೀನಾಮೆ ಸಲ್ಲಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಾಗಿ ಆ ಒಂದು ಖಾತೆಗಳನ್ನ ಹಂಚಿಕೆ ಮಾಡುವಂಥದ್ದು, ಮರು ಹಂಚಿಕೆ ಮಾಡುವಂಥದ್ದು, ಹಾಗೆ ಅಸಮರ್ಥರಾದಂಥ ಮಂತ್ರಿಗಳನ್ನ ಕಿತ್ತುಹಾಕುವಂಥದ್ದು, ಹಾಗೆ ಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಅವರ ಮೇಲ್ವಿಚಾರಣೆ ಮಾಡುವಂಥದ್ದು, ಇಡೀ ಮಂತ್ರಿಮಂಡಲದ ಮೇಲೆ ನಿಯಂತ್ರಣವನ್ನು ಹೊಂದಿರುವಂಥ ಅಧಿಕಾರವನ್ನು ಭಾರತದ ಪ್ರಧಾನಮಂತ್ರಿಗಳು ಹೊಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಮೂರನೇ ಒಂದು ಕಾರ್ಯ ಅಂತಂದರೆ ಮಂತ್ರಿಮಂಡಲದ ನಾಯಕ, ಲೀಡರ್ ಆಫ್ ದಿ ಕ್ಯಾಬಿನೆಟ್ ಅಥವಾ ಲೀಡರ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕೂಡ ನಾವು ಅದಕ್ಕೆ ಹೇಳ್ಬೋದು. ನೋಡಿ, ಭಾರತದ ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆ ಇಡೀ ಮಂತ್ರಿಮಂಡಲದ ನಾಯಕ ಯಾರು ಅಂದಾಗ ಅವರು ಪ್ರಧಾನಮಂತ್ರಿ. ಆ ಒಂದು ದೊಡ್ಡ ಒಂದು ಹಡಗಿಗೆ ಹೇಗೆ ನಾವಿಕ ಒಬ್ಬರು ಇರ್ತಾರೋ ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಯವರು ಇರ್ತಾರೆ. ಆ ಇಡೀ ಮಂತ್ರಿಮಂಡಲದ ನಾಯಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಆ ಮಂತ್ರಿಮಂಡಲ ವಿಶೇಷವಾಗಿ ಕ್ಯಾಬಿನೆಟ್ ಅಂತ ನಾವು ಕೂಡ ಅದನ್ನು ಹೇಳ್ತೇವೆ, ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಕೂಡ ಹೇಳ್ತೇವೆ. ಮಂತ್ರಿಮಂಡಲ ಅಥವಾ ಆ ಒಂದು ಕ್ಯಾಬಿನೆಟ್ ಅಂದರೆ ಸಚಿವ ಸಂಪುಟ ಅಂತ ಏನಿರುತ್ತೆ, ಆ ಸಚಿವ ಸಂಪುಟ ಸಭೆಯನ್ನು ಕರೆಯುವಂಥ ಅಧಿಕಾರವನ್ನು ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಮಂತ್ರಿಮಂಡಲದ ಅಧಿಕಾರವನ್ನು ಕರೆಯುವಂಥ ಒಂದು ಅಧಿಕಾರವನ್ನು ಕೂಡ ಅವರು ಹೊಂದಿರ್ತಾರೆ. ಹಾಗೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳ ಮೇಲೆ ಪ್ರಧಾನಮಂತ್ರಿಗಳ ಒಂದು ಪಾತ್ರ ಇರುವಂಥದ್ದು ನಾವು ಕಾಣ್ತೇವೆ. ಎಲ್ಲ ಒಂದು ನಿರ್ಣಯಗಳನ್ನ ಕೂಡ ಅವರ ನೇತೃತ್ವದಲ್ಲೇ ತೆಗೆದುಕೊಳ್ಳುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಪ್ರಧಾನಮಂತ್ರಿಯವರು ಮಂತ್ರಿಮಂಡಲದ ನಾಯಕರಾಗಿ ಮಂತ್ರಿಮಂಡಲದ ನೇತೃತ್ವದಲ್ಲಿ, ಸಾಮಾನ್ಯವಾಗಿ ಮಂತ್ರಿಮಂಡಲದ ಒಂದು ಸಭೆ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಸಚಿವ ಸಂಪುಟದ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರುವಂಥದ್ದು ನಾವು ಕಾಣ್ತೇವೆ. ತಮ್ಮ ಮಂತ್ರಿಮಂಡಲದ ಎಲ್ಲ ಮಂತ್ರಾಲಯಗಳ ಕಾರ್ಯಗಳನ್ನು ಸಮನ್ವಯಗೊಳಿಸುವಂಥ ಒಂದು ಹೊಣೆಗಾರಿಕೆ ಕೂಡ ಪ್ರಧಾನಮಂತ್ರಿಗಳಿಗೆ ಸೇರಿರುತ್ತೆ. ಈಗ ಹಲವಾರು ಇಲಾಖೆಗಳಿರ್ತವೆ, ಹಲವಾರು ಇಲಾಖೆಗಳ ನಡುವೆ ಸಮನ್ವಯತೆಯನ್ನು ಉಂಟು ಮಾಡುವಂಥದ್ದು, ಕೋಆರ್ಡಿನೇಷನ್ ಉಂಟು ಮಾಡುವಂಥದ್ದು, ಆ ಒಂದು ಅಂಶವನ್ನು ಗಮನಿಸ್ತೇವೆ. ಹಾಗೆ ಜೊತೆಗೆ ಯಾವುದೇ ಒಂದು ಇಲಾಖೆಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ, ಮಂತ್ರಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗ ಅವುಗಳನ್ನು ತೊಡೆದು ಹಾಕುವ ಮೂಲಕ ಒಂದು ತಂಡದಂತೆ ಕಾರ್ಯನಿರ್ವಹಿಸುವಂಥ ಕಾರ್ಯವನ್ನು ಕೂಡ ಪ್ರಧಾನಮಂತ್ರಿಗಳು ನೋಡ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಇಡೀ ಆ ಒಂದು ಮಂತ್ರಿಮಂಡಲಕ್ಕೆ ಪ್ರೇರಣೆ ನೀಡುವಂಥ ಒಂದು ಜವಾಬ್ದಾರಿ ಕೂಡ ಅವರಿಗಿರುತ್ತೆ. ಆ ಒಂದು ಮಂತ್ರಿಗಳನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಂಡು ಅವರು ಸಮರ್ಥವಾಗಿ ಕಾರ್ಯನಿರ್ವಹಿಸುವಂತೆ ಅವರಿಗೆ ಪ್ರೇರಣೆ ಕೊಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ಸಭೆಯಲ್ಲಿ ಅಂದರೆ ಮಂತ್ರಿಮಂಡಲದ ಸಭೆಯಲ್ಲಿ ಚರ್ಚಿಸಿ ನಿರ್ಣಯಿಸಬೇಕಾದಂಥ ಒಂದು ವಿಷಯಗಳ ಪಟ್ಟಿಯನ್ನು ತಯಾರಿಸುವಂಥ ಅಧಿಕಾರ, ಅಂದರೆ ಒಂದು ಅಜೆಂಡಾ, ಯಾವ ವಿಷಯಗಳ ಬಗ್ಗೆ ಚರ್ಚಿಸಬೇಕು ಆ ಒಂದು ವಿಷಯಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅದರಂತೆ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವಂಥ ಒಂದು ನಿಯಂತ್ರಣಾಧಿಕಾರ ಕೂಡ ಪ್ರಧಾನಮಂತ್ರಿಯವರಿಗೆ ಇರುತ್ತೆ. ಹೀಗೆ ಪ್ರಧಾನಮಂತ್ರಿಯವರು ಆ ಒಂದು ಮಂತ್ರಿಮಂಡಲದ ನಾಯಕರಾಗಿದ್ದು, ಆ ಮಂತ್ರಿಮಂಡಲದ ಅಥವಾ ಕ್ಯಾಬಿನೆಟ್ ಏನಿರುತ್ತೆ ಅದರ ಒಂದು ಸಭೆ ಸೇರುವಂಥ ಸಂದರ್ಭದಲ್ಲಿ ಅದರ ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಅದರ ಎಲ್ಲ ನಿರ್ಣಯಗಳಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಎಲ್ಲ ವಿಷಯಗಳನ್ನು ಆ ಒಂದು ಮಂತ್ರಿಮಂಡಲ ಸಭೆಯಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಎಲ್ಲ ಒಂದು ವಿಷಯಗಳ ಪಟ್ಟಿ ತಯಾರಿಸಿ ಅದಕ್ಕನುಗುಣವಾಗಿ ನೋಡ್ಕೊಳ್ತಾರೆ. ಜೊತೆಗೆ ಆ ಮಂತ್ರಿಗಳ ನಡುವೆ ಸಮನ್ವಯತೆ ಉಂಟು ಮಾಡುವಂಥದ್ದು, ಇದ್ದಂಥ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕಾರ್ಯವನ್ನು ಕೂಡ ಭಾರತದ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಹಾಗೆ ನಾಲ್ಕನೇ ಒಂದು ಕಾರ್ಯ ಅಂತ ಅಂದಾಗ ಅದು ರಾಷ್ಟ್ರಪತಿ ಮತ್ತು ಕ್ಯಾಬಿನೆಟ್ನ ನಡುವೆ ಸೇತುವೆ, ಲಿಂಕ್ ಬಿಟ್ವೀನ್ ಕ್ಯಾಬಿನೆಟ್ ಆ್ಯಂಡ್ ಪ್ರೆಸಿಡೆಂಟ್ ಅಂತ ನಾವು ಅದನ್ನು ಹೇಳ್ತೇವೆ. ನೋಡಿ, ಭಾರತದ ಒಂದು ಪ್ರಧಾನಮಂತ್ರಿಗಳು ಸರ್ಕಾರದ ಒಂದು ಮುಖ್ಯಸ್ಥರಾಗಿರ್ತಾರೆ. ಅವರು ಒಂದು ಸರ್ಕಾರದ ಮುಖ್ಯಸ್ಥರಾಗಿ ಮಂತ್ರಿಮಂಡಲದ ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇಂಥ ಒಂದು ಪ್ರಧಾನಮಂತ್ರಿಗಳು ಕಾರ್ಯಾಂಗದ ಮುಖ್ಯಸ್ಥರಾದಂಥ ಆ ಒಂದು ಭಾರತ ಸಂವಿಧಾನದ ಪ್ರಕಾರ ಕಾರ್ಯಾಂಗದ ಮುಖ್ಯಸ್ಥರಾದಂಥ ಆ ಒಂದು ರಾಷ್ಟ್ರಪತಿಗಳು ಮತ್ತು ತಮ್ಮ ಒಂದು ಸರ್ಕಾರದ ಒಂದು ಮಂತ್ರಿಮಂಡಲ ಏನಿರುತ್ತೆ ಅದರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಒಂದು ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ಪ್ರಮುಖ ನಿರ್ಣಯಗಳನ್ನು ಅವರು ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕಾಗತ್ತೆ, ಅಂದರೆ ರಾಷ್ಟ್ರಪತಿಗಳಿಗೆ ಆ ಒಂದು ಮಾಹಿತಿಯನ್ನು ನೀಡಬೇಕಾಗತ್ತೆ. ಆ ಒಂದು ನೀಡುವಂಥ ಕಾರ್ಯವನ್ನು ಭಾರತದ ಪ್ರಧಾನಮಂತ್ರಿಗಳು ನಿರ್ವಹಿಸ್ತಾರೆ. ಅಂದರೆ ಒಂದು ಕಡೆ ಸರ್ಕಾರ ಅಂದರೆ ಮಂತ್ರಿಮಂಡಲ, ಮತ್ತೊಂದು ಕಡೆ ರಾಷ್ಟ್ರಪತಿಗಳಿದ್ದಾಗ ಪ್ರಧಾನಮಂತ್ರಿಗಳು ಅವೆರಡರ ನಡುವೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡಿ ಎಲ್ಲ ಮಾಹಿತಿಗಳನ್ನ ಆ ಒಂದು ರಾಷ್ಟ್ರಪತಿಗಳಿಗೆ ತಿಳಿಸುವಂಥ ಕಾರ್ಯವನ್ನು ಮಾಡ್ತಾರೆ.
ಹಾಗೆ ಸಂವಿಧಾನದ 78ನೇ ವಿಧಿಯನ್ವಯ ರಾಷ್ಟ್ರದ ಆಡಳಿತದ ಬಗ್ಗೆ, ಹಾಗೆ ಸಂಸತ್ತಿನಲ್ಲಿ ಮುಂದೆ ಮಂಡಿಸಬೇಕಾದಂಥ ಒಂದು ಶಾಸನಗಳ ಬಗ್ಗೆ ರಾಷ್ಟ್ರಪತಿಗಳು ಇಚ್ಛೆ ಪಟ್ಟಾಗ ಆ ಒಂದು ಮಾಹಿತಿಗಳನ್ನು ರಾಷ್ಟ್ರಪತಿಗಳಿಗೆ ತಿಳಿಸಬೇಕಾಗುತ್ತೆ. ಆ ಮೂಲಕ ಆ ಒಂದು ರಾಷ್ಟ್ರದ ಆಡಳಿತದ ಬಗ್ಗೆ, ಇತರ ಒಂದು ವ್ಯವಹಾರಗಳ ಬಗ್ಗೆ, ಹಾಗೆ ಮಂತ್ರಿಮಂಡಲದ ಕೈಗೊಂಡಂಥ ತೀರ್ಮಾನಗಳ ಬಗ್ಗೆ, ಹಾಗೆ ಮುಂದೆ ಸಂಸತ್ತಿನಲ್ಲಿ ಮಂಡಿಸುವಂಥ ಶಾಸನಗಳ ಬಗ್ಗೆ ರಾಷ್ಟ್ರಪತಿಗಳ ಗಮನಕ್ಕೆ ತರುವಂಥ ಅಧಿಕಾರವನ್ನು ಭಾರತದ ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಹಾಗಾಗಿ ಇದು ಕೂಡ ಒಂದು ಬಹಳ ಮುಖ್ಯವಾದಂಥ ಒಂದು ಜವಾಬ್ದಾರಿಯಾಗಿರುತ್ತೆ. ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಾಧ್ಯಕ್ಷರ ನಡುವಿನ ಒಂದು ಸಂಬಂಧ ಸೌಹಾರ್ದಯುತವಾಗಿದ್ದರೆ ಆಗ ಆ ಒಂದು ಸರ್ಕಾರ ಸುಲಲಿತವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ನಡುವೆ ಉತ್ತಮವಾದಂಥ ಬಾಂಧವ್ಯ ಇತ್ತು ಅಂದಾಗ ಆ ಒಂದು ಸರ್ಕಾರ ಕೈಗೊಳ್ಳುವಂಥ ಎಲ್ಲ ತೀರ್ಮಾನಗಳಿಗೆ ಸಾಮಾನ್ಯವಾಗಿ ರಾಷ್ಟ್ರಪತಿಗಳು ಒಪ್ಪಿಗೆಯನ್ನು ಕೊಡ್ತಾರೆ. ಕೆಲವಾರು ಸಂದರ್ಭಗಳಲ್ಲಿ ಆ ಒಂದು ರಾಷ್ಟ್ರಪತಿಗಳು ಕೆಲವಾರು ಮಸೂದೆಗಳನ್ನ ವಾಪಸ್ ಕಳಿಸಿರುವಂಥ ಸಾಧ್ಯತೆಗಳನ್ನ ನಾವು ಗಮನಿಸ್ತೇವೆ. ಅಂಥ ಒಂದು ಸಂದರ್ಭಗಳಲ್ಲಿ ಆ ಒಂದು ಸರ್ಕಾರದ ನಡುವೆ ಕೆಲವರು ಗೊಂದಲಗಳಿಗೆ, ಅಂದರೆ ರಾಷ್ಟ್ರಪತಿಗಳು ಮತ್ತು ಸರ್ಕಾರದ ನಡುವೆ ಕೆಲವು ಗೊಂದಲಗಳಿಗೆ ಅವಕಾಶ ಆಗುತ್ತೆ. ಆದರೆ ಅವರ ಸಂಬಂಧ ಉತ್ತಮವಾಗಿದ್ದಾಗ ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಗಳು ಎಲ್ಲ ಕಾಯ್ದೆಗಳಿಗೆ ಒಪ್ಪಿಗೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ನಾವು ಕಾಣ್ತೇವೆ. ಆಡಳಿತ ವ್ಯವಸ್ಥೆ ಸುಲಲಿತವಾಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಇನ್ನೊಂದು ಒಂದು ಕಾರ್ಯವನ್ನು ನೋಡುವ ಸಂದರ್ಭದಲ್ಲಿ ಅವರು ಸಂಸತ್ತಿನ ನಾಯಕರಾಗಿ ಅಧಿಕಾರವನ್ನು ಹೊಂದಿರ್ತಾರೆ. ಲೀಡರ್ ಆಫ್ ದಿ ಪಾರ್ಲಿಮೆಂಟ್ ಅಥವಾ ಲೀಡರ್ ಆಫ್ ದಿ ಲೋಕಸಭಾ ಅಂತ ನಾವು ಕೂಡ ಅದನ್ನು ಹೇಳ್ಬೋದು. ಸಂಸತ್ತಿನ ನಾಯಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಲೋಕಸಭೆಯ ನಾಯಕರಾಗಿರ್ತಾರೆ ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಯಾವ ಸದನದ ಒಂದು ಸದಸ್ಯ ಆಗಿರ್ತಾರೋ ಆ ಸದನದ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಸದನದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. ಸಾಮಾನ್ಯವಾಗಿ ಅವರು ಕೆಲ ಸದನದ ಸದಸ್ಯರಾಗಿದ್ದಾಗ ಲೋಕಸಭಾ ನಾಯಕರಾಗಿ ಅವರು ಕಾರ್ಯನಿರ್ವಹಿಸುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಸರ್ಕಾರದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನು ಸಂಸತ್ತಿನಲ್ಲಿ ಪ್ರಕಟಿಸಿ ಅದಕ್ಕೆ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಏಕೆಂದರೆ ಸಂಸತ್ತಿನ ನಾಯಕರಾಗಿದ್ದ ಸಂದರ್ಭದಲ್ಲಿ ಆ ಒಂದು ಸರ್ಕಾರದ ಆಂತರಿಕ ನೀತಿ, ರಾಷ್ಟ್ರೀಯ ನೀತಿ ಮತ್ತು ವಿದೇಶಾಂಗ ನೀತಿ, ಅಂದರೆ ಅಂತಾರಾಷ್ಟ್ರೀಯ ನೀತಿಗಳೇನಿರ್ತವೆ ಆ ಎಲ್ಲ ನೀತಿಗಳ ಬಗ್ಗೆ ಪ್ರಮುಖವಾದಂಥ ವಿಷಯಗಳನ್ನು ಸಂಸತ್ತಿನಲ್ಲಿ ಪ್ರಕಟಿಸುವಂಥ ಅಧಿಕಾರವನ್ನು ಭಾರತದ ಒಂದು ಪ್ರಧಾನಮಂತ್ರಿಗಳು ಹೊಂದಿರುವಂಥ ನಾವು ಕಾಣ್ತೇವೆ. ಹಾಗೆ ತುರ್ತು ಮತ್ತು ಒಂದು ಕೆಲವಾರು ಸಂದರ್ಭಗಳಲ್ಲಿ ಒಂದು ವಿಶೇಷ ಒಂದು ಸಂದರ್ಭಗಳು ಬಂದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳೊಂದಿಗೆ ಚರ್ಚಿಸಿ ಅಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಮಸೂದೆಗಳನ್ನ ಅಂಗೀಕರಿಸುವಲ್ಲಿ ಅವರ ಸಹಾಯವನ್ನು ಕೋರುವಂಥದ್ದನ್ನು ನಾವು ಗಮನಿಸ್ತೇವೆ. ಅಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳ ಒಂದು ಸಭೆಯನ್ನು ಕರೆದು ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಯಾವುದೋ ಒಂದು ತುರ್ತು ಅಗತ್ಯವಿರುವಂಥ ಮಸೂದೆಯ ಬಗ್ಗೆ ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು, ಎಲ್ಲರೂ ಕೂಡ ಒಪ್ಪಿಗೆ ಕೊಡಬೇಕೆಂಬಂಥ ತೀರ್ಮಾನಕ್ಕೆ ಒಂದು ಒಪ್ಪಿಸುವಂಥ ಒಂದು ಕಾರ್ಯವನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಹಾಗಾಗಿ ಸಂಸತ್ತಿನ ನಾಯಕರಾಗಿ ತಮ್ಮ ಸರ್ಕಾರ ಮಂಡಿಸುವಂಥ ಎಲ್ಲ ಮಸೂದೆಗಳಿಗೆ ಒಪ್ಪಿಗೆ ಸಿಗುವಂತೆ ನೋಡ್ಕೊಳ್ಳುವಂಥ ಒಂದು ಜವಾಬ್ದಾರಿ ಕಾರ್ಯ ಅವರ ಮೇಲೆ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಸದನದಲ್ಲಿ ಒಂದು ಬರುವಂಥ ಪ್ರಶ್ನೋತ್ತರ ಸಮಯದಲ್ಲಿ ಅಥವಾ ಇತರ ಸಂದರ್ಭಗಳಲ್ಲಿ ಆ ಒಂದು ಬರುವಂಥ ಪ್ರಶ್ನೆಗಳೇನಿರ್ತವೆ ಅಂಥ ಪ್ರಶ್ನೆಗಳಿಗೆ ಆಯಾ ಇಲಾಖೆಯ ಮಂತ್ರಿಗಳು ಸಾಮಾನ್ಯವಾಗಿ ಉತ್ತರವನ್ನು ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಯಾವುದಾದ್ರೂ ಮಂತ್ರಿ ಅಸಮರ್ಪಕವಾದಂಥ ಉತ್ತರ ಕೊಟ್ಟಾಗ ಆ ಒಂದು ಉತ್ತರಕ್ಕೆ ಆ ಒಂದು ಸದನದಲ್ಲಿ ಪ್ರಶ್ನೆ ಕೇಳಿದಂಥ ಒಬ್ಬ ಸದಸ್ಯ ತೃಪ್ತನಾಗದಿದ್ದಂಥ ಸಂದರ್ಭದಲ್ಲಿ ಆಗ ಪ್ರಧಾನಮಂತ್ರಿಗಳೇ ಎದ್ದು ನಿಂತು ಸೂಕ್ತ ಉತ್ತರವನ್ನು ನೀಡುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಹೊಂದಿರುವಂಥದ್ದು ನಾವು ಗಮನಿಸ್ತೇವೆ. ಹೀಗೆ ಭಾರತದ ಒಂದು ಪ್ರಧಾನಮಂತ್ರಿಗಳು ಸದನದ ನಾಯಕರಾಗಿ ಆ ಒಂದು ಸಂಸತ್ತಿನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಜೊತೆಗೆ ಎಲ್ಲ ಪಕ್ಷಗಳ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಮಸೂದೆಗಳು ಪಾಸಾಗುವಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಹಾಗೆ ಸದನದಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಇತರೆ ಒಂದು ಸಚಿವರುಗಳು ಉತ್ತರ ನೀಡೋದಕ್ಕೆ ವಿಫಲರಾದ ಸಂದರ್ಭದಲ್ಲಿ ಇವರೇ ಎದ್ದು ನಿಂತು ಉತ್ತರವನ್ನು ನೀಡುವಂಥ ಕಾರ್ಯವನ್ನು ಕೂಡ ಮಾಡ್ಕೊಳ್ತಾರೆ. ಹಾಗೆ ತಮ್ಮ ಮಂತ್ರಿಗಳನ್ನು ಸಮರ್ಥಿಸ್ಕೊಳ್ಳುವಂಥ ಕಾರ್ಯವನ್ನು ಕೂಡ ಅವರು ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಇನ್ನೊಂದು ಕಾರ್ಯ ಅಂತ ಅಂದಾಗ ಅದು ರಾಷ್ಟ್ರದ ನಾಯಕ, ಲೀಡರ್ ಆಫ್ ದಿ ನೇಷನ್. ನೋಡಿ, ಭಾರತದ ಒಂದು ಪ್ರಧಾನಮಂತ್ರಿಗಳು ಇಡೀ ರಾಷ್ಟ್ರದ ನಾಯಕರಾಗಿರ್ತಾರೆ. ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ಒಬ್ಬರು ನಾಯಕರಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಪ್ರಧಾನಮಂತ್ರಿಗಳು ರಾಷ್ಟ್ರದ ನಾಯಕರಾಗಿ ಅಂತಾರಾಷ್ಟ್ರೀಯ ಒಂದು ಸಭೆಗಳಲ್ಲಿ ಆ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ನಿಯೋಗಗಳೇನಿರ್ತವೆ ಅದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಯಾವುದೇ ಒಂದು ಅಂತಾರಾಷ್ಟ್ರೀಯ ಒಂದು ಸಭೆಗಳಲ್ಲಿ ಆ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸುವಂಥವ್ರು ಯಾರು ಅಂತಂದಾಗ ಅದು ಭಾರತದ ಪ್ರಧಾನಮಂತ್ರಿಗಳು ಇಡೀ ದೇಶವನ್ನು ಪ್ರತಿನಿಧಿಸಿ ಅಲ್ಲಿ ಭಾಗವಹಿಸುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಅತ್ಯಂತ ಜರೂರು ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಉದಾಹರಣೆಗೆ ನಾವು ಗಮನಿಸ್ಬೋದು, ಆ ಒಂದು ಅಂತಾರಾಷ್ಟ್ರೀಯ ಒಂದು ವಿಷಯಗಳು ಬಂದಾಗ ಅವರು ತಮ್ಮ ಒಂದು ಭಾಷಣ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕರೋನಾ ನಾವೇನು ಕಾಣ್ತೇವೆ, ಆ ಒಂದು ಪ್ಯಾಂಡಮಿಕ್ ಒಂದು ಏನಿದೆ, ಇಂಥ ಒಂದು ಸಂದರ್ಭದಲ್ಲಿ ಭಾರತದ ಒಂದು ಪ್ರಧಾನಮಂತ್ರಿಗಳು ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿ ಇಡೀ ದೇಶದಲ್ಲಿ ಆ ಒಂದು ಜನರ ಸುರಕ್ಷತೆಯ ಬಗ್ಗೆ ಆಗಾಗ ತಮ್ಮ ಮಾಹಿತಿಗಳನ್ನು ನೀಡ್ತದಂತ ನಾವು ಗಮನಿಸ್ತೇವೆ. ಎಚ್ಚರಿಕೆ ನೀಡುವಂಥದ್ದು, ಈ ರೀತಿಯಾದಂಥ ಒಂದು ರಾಷ್ಟ್ರೀಯ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಈ ರೀತಿ ಆ ಒಂದು ಇಡೀ ದೇಶದ ಒಂದು ನಾಯಕರಾಗಿ ರಾಷ್ಟ್ರದ ಒಂದು ಮತ್ತು ಅಂತಾರಾಷ್ಟ್ರೀಯ ಒಂದು ನೀತಿಗಳನ್ನು ಅವರು ಒಂದು ವ್ಯಕ್ತಪಡಿಸುವಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ.
ಹಾಗೆ ತಮ್ಮ ಸರ್ಕಾರದ ಒಂದು ನೀತಿಗಳ ಒಂದು ಬಗ್ಗೆ, ಅವುಗಳ ಸಾಧನೆಗಳ ಬಗ್ಗೆ, ಹಾಗೆ ವೈಫಲ್ಯಕ್ಕೆ ಒಂದು ಪ್ರಧಾನಮಂತ್ರಿಗಳ ನೇರ ಹೊಣೆಗಾರರಾಗಿರ್ತಾರೆ. ಯಾವುದೇ ಒಂದು ಸರ್ಕಾರದಲ್ಲಿ ಸಾಮಾನ್ಯವಾಗಿ ಆ ರಾಷ್ಟ್ರದ ಆ ಒಂದು ಸರ್ಕಾರ ನಿರ್ವಹಿಸುವಂಥ ಒಂದು ನೀತಿಗಳಿರ್ತವೆ, ಅವುಗಳ ಸಾಧನೆ ಮತ್ತು ವೈಫಲ್ಯತೆಗಳಿಂದ ಇದ್ದ ಸಂದರ್ಭದಲ್ಲಿ ಅವರೇ ಅದಕ್ಕೆ ಜವಾಬ್ದಾರಿನ ಹೊತ್ಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಒಂದು ವೈಯಕ್ತಿಕ ವರ್ಚಸ್ಸಿನ ಮೂಲಕ, ತಮ್ಮ ವ್ಯಕ್ತಿತ್ವದ ಮೂಲಕ ಅವರು ನಾಯಕರಾಗಿ ಗುರುತಿಸಿಕೊಳ್ಳುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಪ್ರಧಾನಮಂತ್ರಿಯ ಸ್ಥಾನವನ್ನು ಹೊಂದಿರುವಂಥ ವ್ಯಕ್ತಿ ಏನಿರ್ತಾರೆ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವರ್ಚಸ್ಸನ್ನು ಹೊಂದಬೇಕು ಅಂದರೆ ಅವರ ವ್ಯಕ್ತಿತ್ವ, ಅವರ ಮುತ್ಸದಿತನ ಅವೆಲ್ಲವೂ ಕೂಡ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರಕ್ಕೆ ಕೀರ್ತಿಯನ್ನು ತಂದುಕೊಡುವಂಥ ಕೆಲಸ ಮಾಡ್ತವೆ. ಹಾಗಾಗಿ ಭಾರತದ ಒಂದು ಪ್ರಧಾನಮಂತ್ರಿಯಾಗಿರುವಂಥವರು ಅವರ ಒಂದು ವೈಯಕ್ತಿಕ ವರ್ಚಸ್ಸಿನಿಂದ ಕೂಡ ರಾಷ್ಟ್ರದ ಒಂದು ಹೆಮ್ಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಾಗಿ ಅವರ ವ್ಯಕ್ತಿತ್ವ ಎಂಬುದು ಬಹಳ ಮುಖ್ಯವಾಗಿ ಅವರ ರಾಷ್ಟ್ರದ ನಾಯಕರಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಇನ್ನೊಂದು 7ನೇ ಒಂದು ಅಧಿಕಾರ ಅಂತ ಅಂದಾಗ ಅದು ನೇಮಕಾತಿ ಅಧಿಕಾರಗಳು, ಪವರ್ ಆಫ್ ಅಪಾಯಿಂಟ್ಮೆಂಟ್ ಅಂತ ನಾವು ಅದನ್ನು ಹೇಳ್ತೇವೆ. ನೋಡಿ, ಭಾರತದ ಹಲವಾರು ಸಂವಿಧಾನಾತ್ಮಕ ಹುದ್ದೆಗಳಿಗೆ ನೇಮಕಾತಿ ಮಾಡುವಂಥ ಅಧಿಕಾರವನ್ನು ಭಾರತದ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ರಾಷ್ಟ್ರಪತಿಗಳೇ ಎಲ್ಲ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾರೆ, ಕಾರ್ಯಾಂಗದ ಎಲ್ಲ ಹುದ್ದೆಗಳಿಗೆ ನೇಮಕಾತಿಗಳನ್ನ ಮಾಡ್ತಾರೆ. ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿಯನ್ನು ಕೂಡ ಅವರೇ ನೇಮಕ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಈ ಎಲ್ಲ ನೇಮಕಾತಿ ಕಾರ್ಯಗಳಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತೆ, ಅತ್ಯಂತ ಮಹತ್ವವಾಗಿರುತ್ತೆ. ಹಾಗೆ ಎಲ್ಲ ಒಂದು ನೇಮಕಾತಿಗಳಿಗೆ ರಾಷ್ಟ್ರಪತಿಗಳೇ ನೇಮಕಾತಿಯನ್ನು ಮಾಡಿದರೂ ಸಹ ವಾಸ್ತವಿಕವಾಗಿ ನಿಜವಾಗಿ ಪ್ರಧಾನಿಯವರಿಂದ ಎಲ್ಲ ಒಂದು ನೇಮಕಾತಿಗಳು ಕೂಡ ಅನುಮೋದಿಸಲ್ಪಟ್ಟಿರ್ತವೆ. ಹಾಗೆ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಶಿಫಾರಸು ಮಾಡಿದಂಥವ್ರನ್ನೇ ಆ ಒಂದು ರಾಷ್ಟ್ರಪತಿಗಳು ನೇಮಕ ಮಾಡುವಂಥದ್ದು ನಾವು ಕಾಣ್ತೇವೆ. ಇಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಬಹಳ ಮುಖ್ಯವಾದಂಥದ್ದು. ರಾಷ್ಟ್ರದ ಅತೀ ಮುಖ್ಯವಾದಂಥ ಸಂವಿಧಾನಾತ್ಮಕ ಹುದ್ದೆಗಳು, ವಿವಿಧ ಆಯೋಗಗಳ ಒಂದು ಅಧ್ಯಕ್ಷರು ಮತ್ತು ಸದಸ್ಯರುಗಳ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಬಹಳ ಮುಖ್ಯವಾಗಿ ತಮ್ಮ ಶಿಫಾರಸನ್ನು ಮಾಡಬೇಕಾಗುತ್ತೆ. ಅವರು ಶಿಫಾರಸು ಮಾಡಿದಂಥ ವ್ಯಕ್ತಿಗಳನ್ನೇ ರಾಷ್ಟ್ರಪತಿಗಳು ನೇಮಕ ಮಾಡುವಂಥದ್ದು ನಾವು ಕಾಣ್ತೇವೆ. ಅಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥ ಹುದ್ದೆಗಳು ಅಂದರೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವ ಸಂದರ್ಭದಲ್ಲಿ, ಹಾಗೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ, ಹಾಗೆ ಭಾರತದ ಒಂದು ರಾಜ್ಯಗಳ ರಾಜ್ಯಪಾಲರುಗಳನ್ನು ನೇಮಕ ಮಾಡುವ ಸಂದರ್ಭದಲ್ಲಿ, ಹಾಗೆ ಭಾರತದ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುವ ಸಂದರ್ಭದಲ್ಲಿ, ಹಾಗೆ ರಕ್ಷಣಾ ಪಡೆಗಳ 3 ಪಡೆಗಳೇನಿದೆ ಅವುಗಳ ಮಹಾದಂಡ ನಾಯಕರುಗಳಾಗಿ ರಾಷ್ಟ್ರಪತಿಗಳು ಇದ್ದರೂ ಸಹ ಆ ಒಂದು ದಂಡ ನಾಯಕರುಗಳನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ಯಾರು ಒಂದು ಪ್ರಧಾನಮಂತ್ರಿಗಳಿಂದ ಆಯ್ಕೆಯಾಗ್ತಾರೋ ಅವರನ್ನೇ ರಾಷ್ಟ್ರಪತಿಗಳು ನೇಮಕ ಮಾಡುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ರಾಯಭಾರಿ ವರ್ಗದವರನ್ನು ನೇಮಕ ಮಾಡುವಂಥದ್ದು, ವಿದೇಶಗಳಿಗೆ ರಾಯಭಾರಿಗಳನ್ನ ಕೆಲವು ರಾಷ್ಟ್ರಗಳಿಗೆ, ಹಾಗೆ ಇನ್ನೂ ಕೆಲವು ರಾಷ್ಟ್ರಗಳಿಗೆ ಅಂಬಾಸಿಡರ್ಗಳನ್ನ, ಹೈಕಮಿಷನರ್ಗಳನ್ನು ನೇಮಕ ಮಾಡುವಂಥ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಯಾರನ್ನು ಸೂಚಿಸ್ತಾರೋ ಅಂಥವರನ್ನೇ ರಾಷ್ಟ್ರಪತಿಗಳು ನೇಮಕ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಎಲ್ಲ ನೇಮಕಾತಿಗಳು, ಹಾಗೆ ವಿವಿಧ ಆಯೋಗಗಳು, ಭಾರತದಲ್ಲಿರುವಂಥ ವಿವಿಧ ಆಯೋಗಗಳು, ಉದಾಹರಣೆಗೆ ಲೋಕಸೇವಾ ಆಯೋಗ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಈ ಥರ ಎಲ್ಲ ಆಯೋಗಗಳೇನಿದೆ ಆ ಎಲ್ಲ ಆಯೋಗಗಳಿಗೆ ಮತ್ತು ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಇತರೆ ಹಲವಾರು ಹುದ್ದೆಗಳಿಗೆ ರಾಷ್ಟ್ರಪತಿಗಳು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಒಂದು ಶಿಫಾರಸು ಬಹಳ ಮುಖ್ಯವಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಅವರ ಒಂದು ಶಿಫಾರಸಿಗೆ ಅನುಗುಣವಾಗಿ ಭಾರತ ರಾಷ್ಟ್ರಪತಿಗಳು ನೇಮಕ ಮಾಡುವಂಥ ಒಂದು ಕಾರ್ಯವನ್ನು ಸಂವಿಧಾನಾತ್ಮಕವಾಗಿ ನಿರ್ವಹಿಸ್ಕೊಂಡು ಹೋಗ್ತಾರೆ. ಹಾಗೆ ವಜಾಗೊಳಿಸುವಂಥ ಅಧಿಕಾರ ಏನಿದೆ ಆ ಸಂದರ್ಭದಲ್ಲೂ ಕೂಡ ಭಾರತದ ಆ ಒಂದು ಪ್ರಧಾನಮಂತ್ರಿಯವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಯಾರನ್ನೇ ವಜಾಗೊಳಿಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ನಿರ್ಧಾರ ಮಾಡಿಲ್ಲ ಅಂದರೆ ಅವರ ಬಗ್ಗೆ ಮಹಾಭಿಯೋಗ ಮಾಡಲಿಕ್ಕೆ ಸಂಸತ್ತಿಗೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭಗಳು ಕೂಡ ಇರುವಂಥದ್ದು ನಾವು ಗಮನಿಸ್ತೇವೆ. ಹಾಗಾಗಿ ಆಳುವ ಪಕ್ಷದ ಮುಖಂಡರಾದಂಥ ಪ್ರಧಾನಮಂತ್ರಿಯವರೇ ಅದರ ಬಗ್ಗೆ ಕೂಡ ತೀರ್ಮಾನ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಒಂದು ರಾಷ್ಟ್ರಪತಿಗಳು ವಜಾ ಮಾಡಿದರೂ ಕೂಡ ತೀರ್ಮಾನ ಮಾಡುವಂಥ ಅಧಿಕಾರ ಪ್ರಧಾನಮಂತ್ರಿಯವರಿಗೆ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಇತರೆ ಅಧಿಕಾರಗಳನ್ನು, ಅದರ್ಸ್ ಪವರ್ಸ್ ಏನಿದೆ ಅವುಗಳನ್ನು ನೋಡುವಂಥ ಸಂದರ್ಭದಲ್ಲಿ ಈ ಭಾರತದ ಒಂದು ಪ್ರಧಾನಮಂತ್ರಿಯವರು ಆ ಒಂದು ಹಲವಾರು ರೀತಿಯಂಥ ಇತರೆ ಅಧಿಕಾರಗಳನ್ನು ಹೊಂದಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ವಿದೇಶಾಂಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಷ್ಟ್ರಗಳ ಜೊತೆಯಲ್ಲಿ ಯಾವ್ಯಾವ ರೀತಿಯಾದಂಥ ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯವರು ನಿರ್ಧಾರ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ರಾಷ್ಟ್ರದ ರಕ್ಷಣೆ ಇರ್ಬೋದು, ಹಣಕಾಸು, ಗೃಹ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅವರು ವಿಶೇಷವಾದಂಥ ಅಧಿಕಾರವನ್ನು ಹೊಂದಿರ್ತಾರೆ. ಯಾವುದೇ ಒಂದು ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಕೈಗೊಳ್ಳುವ ಸಂದರ್ಭದಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಪ್ರಮುಖವಾದಂಥ ಒಂದು ಪ್ರಕಟಣೆಗಳನ್ನ ಹೊರಡಿಸುವ ಸಂದರ್ಭದಲ್ಲಿ, ಉದಾಹರಣೆಗೆ ನಾವು ನೋಟು ಅಮಾನ್ಯೀಕರಣ ನಾವು ಗಮನಿಸ್ಬೋದು, ಅಥವಾ ಇತರ ಒಂದು ಹಲವಾರು ಮುಖ್ಯವಾದಂಥ ಹಣಕಾಸು ಒಂದು ತೀರ್ಮಾನಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯವರೇ ನೇರವಾಗಿ ಪ್ರಕಟಣೆ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಈ ರೀತಿ ಅವರು ವಿಶೇಷ ಅಧಿಕಾರವನ್ನು ಆ ವಿಷಯಗಳಿಗೆ ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಎಲ್ಲ ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಇವರು ಸರ್ಕಾರದ ಮುಖ್ಯಸ್ಥರಾಗಿ, ಮುಖ್ಯ ವಕ್ತಾರರಾಗಿ ಕಾರ್ಯನಿರ್ವಹಿಸುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಯುದ್ಧ ಘೋಷಣೆ ನೋಡಿ, ಸಂಸತ್ತು ರಾಷ್ಟ್ರಪತಿಗಳು ಯುದ್ಧವನ್ನು ಘೋಷಣೆ ಮಾಡ್ತಾರೆ, ಸಂಸತ್ತಿನ ಅನುಮೋದನೆ ಪಡ್ಕೋಬೇಕು. ಆದರೆ
ಆ ಒಂದು ಯುದ್ಧವನ್ನು ಘೋಷಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಯುದ್ಧ ಮತ್ತು ಶಾಂತಿಗೆ ಸಂಬಂಧಿಸಿದಂತೆ ಅತಿ ಮುಖ್ಯವಾದಂಥ ನಿರ್ಧಾರಗಳನ್ನ ಕೈಗೊಳ್ಳುವಂಥ ಅಧಿಕಾರವನ್ನು ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಸಾಮಾನ್ಯವರು ಸಚಿವ ಸಂಪುಟದ ಜೊತೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರಗಳು ಕೈಗೊಳ್ತಾರೆ. ಆದರೆ ಕೆಲವಾರು ಸಂದರ್ಭಗಳಲ್ಲಿ ನಾವು ಗಮನಿಸ್ಬೋದು, ಅದನ್ನು ಅವರು ಏಕಮುಖವಾಗಿ ಒಬ್ಬರೇ ಕೈಗೊಳ್ಳುವಂಥ ಒಂದು ಅಧಿಕಾರವನ್ನು ಕೂಡ ಹೊಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಯುದ್ಧ, ವಿದೇಶಿ ಆಕ್ರಮಣ ಮತ್ತು ಶಸ್ತ್ರಾಸ್ತ್ರ ದಂಗೆ ಆ ಸಂದರ್ಭದಲ್ಲಿ ಆ ಒಂದು ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಿಕ್ಕೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವಂಥ ಅಧಿಕಾರವನ್ನು ಕೂಡ ಭಾರತದ ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಅಂದರೆ ಈ ಒಂದು ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಿಕ್ಕೆ ಶಿಫಾರಸು ಮಾಡುವಂಥ ಅಧಿಕಾರ ಮಂತ್ರಿಮಂಡಲಕ್ಕಿರುತ್ತೆ. ಆ ಒಂದು ಅಧಿಕಾರವನ್ನು ಪ್ರಧಾನಮಂತ್ರಿಗಳೇ ಹೆಚ್ಚಾಗಿ ಹೊಂದಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ಹೀಗೆ ಇದ್ರ ಜೊತೆಗೆ ಇನ್ನೂ ಹಲವಾರು ಆಯೋಗಗಳ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡುವಂಥ ನಾವು ಕಾಣ್ತೇವೆ. ಉದಾಹರಣೆಗೆ ನೀತಿ ಆಯೋಗ, ಹಾಗೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇರ್ಬೋದು, ಹಾಗೆ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಮತ್ತು ಅಂತಾರಾಜ್ಯ ಒಂದು ಸಮಿತಿಗಳಿರ್ತವೆ. ಇವುಗಳಿಗೆ ಪ್ರಧಾನಿಗಳೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಇದರ ಜೊತೆಗೆ ಪ್ರಧಾನಮಂತ್ರಿಯವರ ಸ್ಥಾನಮಾನ ಏನು ಅಂತ ನಾವು ನೋಡಬೇಕಾಗುತ್ತೆ. ಈ ಪ್ರಧಾನಮಂತ್ರಿಯವರ ಕಾರ್ಯಗಳನ್ನ ನೋಡಿದ್ವಿ. ಆ ಒಂದು ಕಾರ್ಯಗಳು ಅವರು ಎಲ್ಲವನ್ನೂ ಕೂಡ ಸ್ವತಂತ್ರವಾಗಿ ನಿರ್ವಹಿಸ್ತಾರೆ. ರಾಷ್ಟ್ರಪತಿಗಳ ಹೆಸರಿನಲ್ಲಿ ಕಾರ್ಯಾಂಗದ ಅಧಿಕಾರಗಳಿದ್ರೂ ಕೂಡ ಎಲ್ಲ ಅಧಿಕಾರಗಳನ್ನು ಕೂಡ ಅವರೇ ನಿರ್ವಹಿಸುವಂಥನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಾಗಿ ಪ್ರಧಾನಮಂತ್ರಿಯವರ ಸ್ಥಾನಮಾನ ಏನು ಭಾರತದಲ್ಲಿ ಅಂತ ನೋಡುವಂಥ ಸಂದರ್ಭದಲ್ಲಿ ಭಾರತದ ಒಂದು ಪ್ರಧಾನಮಂತ್ರಿಯವರ ಸ್ಥಾನಮಾನದ ಬಗ್ಗೆ ಲಾರ್ಡ್ ಮಾರ್ಲೆ ಅವರು ಅಭಿಪ್ರಾಯಪಟ್ಟಿರುವಂಥದ್ದು ನಾವು ಕಾಣ್ತೇವೆ. ಅವರ ಪ್ರಕಾರ ಪ್ರಧಾನಮಂತ್ರಿ ಕ್ಯಾಬಿನೆಟ್ ವ್ಯವಸ್ಥೆಯ ಕೇಂದ್ರ ಬಿಂದುವಾಗಿದ್ದಾರೆ. ಅಂದರೆ ಇದು ಪ್ರಧಾನಮಂತ್ರಿಯ ಒಂದು ಹುದ್ದೆ ಬಗ್ಗೆ ಹೇಳುವಂಥದ್ದು ನಾವು ಕಾಣ್ತೇವೆ. ಭಾರತದ ಸಂಸದೀಯ ವ್ಯವಸ್ಥೆಯು ಪ್ರಧಾನಮಂತ್ರಿಗಳಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸುತ್ತದೆ. ಹಾಗಾಗಿ ಸರ್ಕಾರದ ಒಂದು ಸ್ಥಿರತೆ, ಸರ್ಕಾರದ ನೀತಿಗಳ ಮುಂದುವರಿಕೆ ಇವುಗಳ ಮೇಲೆ ಪ್ರಧಾನಮಂತ್ರಿಗಳ ಒಂದು ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಆ ಒಂದು ಇಡೀ ಒಂದು ಕ್ಯಾಬಿನೆಟ್ ವ್ಯವಸ್ಥೆಯ ಕೇಂದ್ರ ಬಿಂದು ಯಾರು ಅಂತಂದರೆ ಅದು ಪ್ರಧಾನಮಂತ್ರಿನೇ ಆಗಿರ್ತಾರೆ. ಹಾಗಾಗಿ ಪ್ರಧಾನಮಂತ್ರಿಯ ಸ್ಥಾನ ಅತ್ಯಂತ ಉನ್ನತವಾದದ್ದು ಎಂಬಂಥ ಅಂಶವನ್ನು ನಾವು ಗಮನಿಸ್ತೇವೆ. ಕೇಂದ್ರ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಗಳು ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಅವರ ಪಾತ್ರ ನಿರ್ಣಾಯಕವಾಗಿರುತ್ತೆ. ಅವ್ರು ಹೇಳಿದಂಥದ್ದೇ ಎಷ್ಟೋ ಸಂದರ್ಭದಲ್ಲಿ ಅಂತಿಮವಾಗಿರುತ್ತೆ. ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡಿದರೂ ಸಹ ಹಲವಾರು ನಿರ್ಣಯಗಳನ್ನ ಕೈಗೊಳ್ಳುವಾಗ ಅಂತಿಮವಾಗಿ ಪ್ರಧಾನಮಂತ್ರಿಗಳ ತೀರ್ಮಾನಕ್ಕೆ ಬೀಳಲಾಗುತ್ತೆ. ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಅಂತಿಮವಾದಂಥ ತೀರ್ಮಾನವನ್ನು ಕೈಗೊಳ್ತಾರೆ. ಅಂಥ ಸಂದರ್ಭದಲ್ಲಿ ಇತರ ಎಲ್ಲ ಮಂತ್ರಿಗಳು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹೀಗಾಗಿ ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದಲ್ಲಿ ನಿರ್ಣಾಯಕವಾದಂಥ ಪಾತ್ರ ವಹಿಸ್ತಾರೆ. ಇದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ ಹೆರಾಲ್ಡ್ ಲಾಸ್ಕಿ ಅವರ ಒಂದು ಅಭಿಪ್ರಾಯದಲ್ಲಿ ನಾವು ಪ್ರಧಾನಮಂತ್ರಿಗಳೇ ಮಂತ್ರಿಮಂಡಲದ ಜೀವಾಳ ಎಂಬಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ನೋಡಿ, ಭಾರತದಲ್ಲಿ ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದ ಜೀವಾಳ ಇದ್ದಂತೆ. ಒಂದು ವೇಳೆ ಪ್ರಧಾನಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಇಡೀ ಮಂತ್ರಿಮಂಡಲವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತೆ ಅನ್ನೋ ಅಂಶವನ್ನು ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಮಂತ್ರಿಮಂಡಲದ ಜೀವಾಳ ಯಾರು ಅಂದಾಗ ಅದು ಭಾರತದ ಪ್ರಧಾನಮಂತ್ರಿಗಳು. ಹಾಗಾಗಿ ಆ ಪ್ರಧಾನಮಂತ್ರಿಯ ಸ್ಥಾನ ಎಂಬುದು ಬಹಳ ಮುಖ್ಯವಾದಂಥದ್ದು. ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಇತರೆ ಒಂದು ಯಾವುದೇ ಮಂತ್ರಿಗಳನ್ನ ಹೋಲಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇತರ ಯಾವುದೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಾಗ ಆ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ ಸರ್ಕಾರ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಆ ಸ್ಥಾನಕ್ಕೆ ಬೇರೆಯವ್ರನ್ನ ನೇಮಕ ಮಾಡ್ಬೋದು. ಆದರೆ ಪ್ರಧಾನಮಂತ್ರಿ ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಆ ಸ್ಥಾನವನ್ನು ಮತ್ತೆ ತುಂಬಲಿಕ್ಕೆ ಇಡೀ ಸರ್ಕಾರವನ್ನು ವಿಸರ್ಜನೆ ಮಾಡಿ ಮತ್ತೆ ಹೊಸದಾಗಿ ಸರ್ಕಾರವನ್ನು ರಚನೆ ಮಾಡಬೇಕಾಗತ್ತೆ. ಹಾಗಾಗಿ ಪ್ರಧಾನಮಂತ್ರಿಯ ಸ್ಥಾನ ಅದು ಆ ಒಂದು ಮಂತ್ರಿಮಂಡಲದ ಜೀವಾಳ ಇದ್ದಂತೆ ಅಂತ ನಾವು ಪ್ರಧಾನಮಂತ್ರಿಯವ್ರನ್ನ ಹೇಳ್ತೇವೆ. ಅವರ ಒಂದು ಕಾರ್ಯಕ್ಷಮತೆಯ ಮೇಲೆ ಇಡೀ ಮಂತ್ರಿಮಂಡಲದ ಒಂದು ಕಾರ್ಯಭಾರ ಅಥವಾ ಕಾರ್ಯನಿರ್ವಹಣೆ ಅವಲಂಬಿಸಿರುತ್ತೆ. ಅವರು ಸರಿಯಾಗಿ ಕೆಲಸ ಮಾಡಿದರೆ ಇಡೀ ಮಂತ್ರಿಮಂಡಲ ಸರಿಯಾಗಿ ಕಾರ್ಯನಿರ್ವಹಿಸುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ನೀತಿಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ, ನಿರ್ಧಾರ ಕೈಗೊಳ್ಳುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಒಂದು ಪಾತ್ರ ಬಹಳ ಮುಖ್ಯವಾದದ್ದು. ಹಾಗೆ ಅವರ ವ್ಯಕ್ತಿತ್ವ, ಅವರ ಒಂದು ವರ್ಚಸ್ಸು, ಅವರ ಒಂದು ಮುತ್ಸದಿತನ, ಅವರ ಆಡಳಿತದ ನೈಪುಣ್ಯತೆ ಇವೆಲ್ಲವೂ ಕೂಡ ಆ ಒಂದು ಸರ್ಕಾರದ ಒಂದು ಕಾರ್ಯನಿರ್ವಹಣೆ ಮೇಲೆ ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು, ಅದು ಪರಿಣಾಮವನ್ನು ಬೀರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಹೀಗೆ ಒಂದು ಭಾರತದ ಮಂತ್ರಿಮಂಡಲ ಇದೆ, ಅದು ಒಂದು ತಂಡದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಅವರು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ಆ ಒಂದು ತಂಡದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಆ ಒಂದು ರಾಷ್ಟ್ರಕ್ಕೆ ಕೀರ್ತಿ ಬರಲಿಕ್ಕೆ ಸಾಧ್ಯ, ಆಡಳಿತ ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿಯವರೆಗೆ ಪ್ರಧಾನಮಂತ್ರಿಗಳಿಗೆ ಮಂತ್ರಿಗಳ ಮೇಲೆ, ಅವರ ಮಂತ್ರಿಮಂಡಲದ ಸದಸ್ಯರ ಮೇಲೆ ನಿಯಂತ್ರಣ ಇರುತ್ತೋ ಅಲ್ಲಿಯವರೆಗೆ ಆ ಒಂದು ಮಂತ್ರಿಮಂಡಲ ಸರ್ಕಾರ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಆ ನಿಯಂತ್ರಣವನ್ನು ಕಳ್ಕೊಂಡ್ರೆ ಆ ಸರ್ಕಾರ ಪತನ ಹೊಂದಿದಂತೆ ಅನ್ನೋ ಅರ್ಥ ಬರುತ್ತೆ. ಅದು ತನ್ನ ಒಂದು ಕೀರ್ತಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೀತಿ ಭಾರತದ ಒಂದು ಪ್ರಧಾನಮಂತ್ರಿಗಳು ಅತ್ಯಂತ ಮುಖ್ಯವಾದಂಥ ಒಂದು ಸ್ಥಾನಮಾನವನ್ನು ಮಂತ್ರಿಮಂಡಲದಲ್ಲಿ ಹೊಂದಿರ್ತಾರೆ. ನಾನು ಮೊದಲೇ ಹೇಳಿದೆ ನಿಮಗೆ, ಅವರನ್ನು ಅಗಣಿತ ತಾರಾಗಣಗಳ ನಡುವೆ ಮಿನುಗುವ ಚಂದ್ರಪ್ರಭು ಅಂತ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ. ಹಾಗೆ ನಾವು ಇಲ್ಲಿ ಭಾರತದ ಕೆಲವಾರು ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ಮೊದಲ ಪ್ರಧಾನಮಂತ್ರಿ ಯಾರು, ಹಾಗೆ ಈಗಿನ ಪ್ರಧಾನಮಂತ್ರಿಗಳು ಯಾರು, ಈ ಕೆಲವಾರು ಪ್ರಧಾನಮಂತ್ರಿಗಳ ಬಗ್ಗೆ ನಾವು ಮುಖ್ಯವಾದಂಥವ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು. ಇವರು
ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿ ಮಧ್ಯಂತರ ಸರ್ಕಾರದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಸ್ವತಂತ್ರ ಬಂದ ನಂತರದಲ್ಲೂ ಕೂಡ ಪ್ರಧಾನಮಂತ್ರಿಗಳಾಗಿ ನೇಮಕ ಆಗ್ತಾರೆ. ಹಾಗೆ ಹೊಸ ಲೋಕಸಭಾ ಚುನಾವಣೆಗಳು ನಡೆದ ನಂತರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಳುತ್ತೆ ಕಾಂಗ್ರೆಸ್ ಪಕ್ಷ. ಆ ಸಂದರ್ಭದಲ್ಲೂ ಕೂಡ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಹಾಗೆ ಇನ್ನೊಬ್ಬರು ಪ್ರಧಾನಮಂತ್ರಿಯನ್ನು ನೀವು ಭಾಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಅವರು ಯಾರು ಅಂತಂದರೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಅವರು ಶ್ರೀಮತಿ ಇಂದಿರಾ ಗಾಂಧಿ. ನಾವು ಭಾರತದ ಉಕ್ಕಿನ ಮಹಿಳೆ ಅಂತ ಕೂಡ ನಾವು ಅವ್ರಿಗೆ ಹೇಳ್ಬೋದು. ಏಕೆಂದರೆ ಅಷ್ಟೊಂದು ಮಹಿಳೆಯಾಗಿದ್ದರೂ ಕೂಡ ಅವರು ಅಷ್ಟೊಂದು ಗಡಸುತನದಿಂದ ಇಡೀ ದೇಶವನ್ನು ಸಮರ್ಥವಾಗಿ ಆಳಿದಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಭಾರತದ ಒಂದು ಪ್ರಮುಖವಾದಂಥ ಮಹಿಳಾ ಪ್ರಧಾನಮಂತ್ರಿ ಮತ್ತು ಏಕೈಕ ಪ್ರಧಾನಮಂತ್ರಿ ಅಂದರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವರು. ಹಾಗೆ ನಾವು ಇನ್ನೊಬ್ಬರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದು ಯಾರು ಅಂತಂದರೆ ಕರ್ನಾಟಕದಿಂದ ಆಯ್ಕೆಯಾದಂಥ ಭಾರತದ ಪ್ರಧಾನಮಂತ್ರಿ ಯಾರು ಅಂತ ಅಂದಾಗ ಅದು ಶ್ರೀ H.D. ದೇವೇಗೌಡ ಅವರು. ನೋಡಿ, ಅವರು ಕರ್ನಾಟಕದಿಂದ ಆಯ್ಕೆಯಾದಂಥ ಏಕೈಕ ಪ್ರಧಾನಮಂತ್ರಿ ಇದುವರೆಗೆ. ಅವರು ಇಡೀ ಒಂದು ಕರ್ನಾಟಕದ ಒಂದು ಪರವಾಗಿ ಕರ್ನಾಟಕದ ಹೆಮ್ಮೆ ಅಂತ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ. ಅವರು ಕರ್ನಾಟಕದಿಂದ ಆಯ್ಕೆಯಾದಂಥ ಭಾರತದ ಪ್ರಧಾನಮಂತ್ರಿ 1996ರಲ್ಲಿ. ಹಾಗೆ ಪ್ರಸ್ತುತ ಈಗಿರುವಂಥ ನಮ್ಮ ಪ್ರಧಾನಮಂತ್ರಿಗಳು ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ. ನೋಡಿ, ನಾವು ಇದನ್ನು ಈ ಮುಂದೆ ಯಾವ್ದಾದ್ರು ನೋಡುವ ಸಂದರ್ಭದಲ್ಲಿ ಆ ಒಂದು ದಿನಾಂಕವನ್ನು ನೆನ್ಪಿಟ್ಕೋಬೇಕಾಗತ್ತೆ. ಈ ದಿನಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಪ್ರಧಾನಮಂತ್ರಿಗಳನ್ನು ನಾನು ಹೇಳ್ತಿದ್ದೀನಿ. ಈ ಸಂದರ್ಭದಲ್ಲಿ ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ. ಪೂರ್ಣ ಹೆಸರು ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಇವರ ಹೆಸರು ಅಂತ ನಾವು ಗಮನಿಸ್ತೇವೆ. ಇವರು ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿ ಇರುವಂಥ ಅಂಶವನ್ನು ನಾವು ಗಮನಿಸ್ತೇವೆ. ನಾನು ಇಲ್ಲಿ ಕೇವಲ 4 ಜನ ಪ್ರಧಾನಮಂತ್ರಿಗಳ ಬಗ್ಗೆ ನಿಮಗೆ ಹೇಳಿದ್ದೇನೆ. ಇಡೀ ಎಲ್ಲ ಪ್ರಧಾನಮಂತ್ರಿಗಳ ಒಂದು ಹೆಸರುಗಳು ಕೂಡ ಬಹಳ ಮುಖ್ಯ. ಏಕೆಂದರೆ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಅಷ್ಟೇ ಪ್ರಮುಖವಾದ ನಿರ್ಣಾಯಕವಾದಂಥ ಪಾತ್ರ ವಹಿಸಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಮಾಡಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿರ್ಬೋದು. ಹಲವಾರು ಪ್ರಧಾನಮಂತ್ರಿಗಳನ್ನ ನಾವು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಆದರೆ ನಾನಿಲ್ಲಿ ಅವರ ಹೆಸರು ಎಲ್ಲರನ್ನ ಹೆಸರು ಹೇಳಿಲ್ಲ. ಬಹಳ ಮುಖ್ಯವಾಗಿ ಈ ಒಂದು ಪ್ರಧಾನಮಂತ್ರಿಗಳ ಬಗ್ಗೆ ತಿಳ್ಕೊಳ್ಳಿ. ಮುಂದೆ ಸಾಧ್ಯ ಆದರೆ ಇತರ ಎಲ್ಲ ಪ್ರಧಾನಮಂತ್ರಿಗಳ ಬಗ್ಗೆ ಕೂಡ ಒಂದು ವಿವರವಾದಂಥ ಮಾಹಿತಿ ನೀಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮುಂದೆ ಮಾಡುವಂಥ ಒಂದು ವಿಡಿಯೋದಲ್ಲಿ ಕೇಂದ್ರ ಮಂತ್ರಿಮಂಡಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನಿದೆ ಅದ್ರ ಜೊತೆಯಲ್ಲಿ ನಾನು ಮುಂದೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.